ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 671 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 1ರಿಂದ 3 ಏಪ್ರಿಲ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಕಚ್ಚಾ ತೀವು ವಿಷಯದ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಕಚ್ಚಾ ತೀವು ಇಶ್ಯೂ ಈಸ್ ಟ್ರೂ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಕಚ್ಚಾ ತೀವು ಅಂತಕ್ಕಂಥದ್ದು ಇತ್ತೀಚೆಗೆ ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈ ಒಂದು ಕಚ್ಚಾ ತೀವು ವಿವಾದಕ್ಕೆ ಸಂಬಂಧಪಟ್ಟಂತೆ ನಾನು ಕೊಟ್ಟಿರ್ತಕ್ಕಂಥ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಚ್ಚಾ ತೀವು ಈ ಒಂದು ಪ್ರದೇಶ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಕ್ ಜಲಸಂಧಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಕಚ್ಚಾ ತೀವು ಇಸ್ ಸಿಚುಯೇಟೆಡ್ ಇನ್ ಪಾಕ್ ಸ್ಟ್ರೇಟ್ ಬಿಟ್ವೀನ್ ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ಇರತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಈ ಒಂದು ಪ್ರದೇಶ ಭಾರತ ಮತ್ತು ಶ್ರೀಲಂಕಾ ನಡುವೆ ಇದ್ದಂತಹ ಒಂದು ವಿವಾದಿತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇನ್ ದ ಇಯರ್ 1974 ಈ ಒಂದು ಪ್ರದೇಶ ಶ್ರೀಲಂಕಾಗೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥ ತೀರ್ಮಾನವನ್ನು ಭಾರತ ದೇಶ ತೆಗೆದುಕೊಂಡ ನಂತರ ಶ್ರೀಲಂಕಾ ಮತ್ತು ಭಾರತ ದೇಶದ ನಡುವೆ ಇರತಕ್ಕಂಥ ಗಡಿ ವಿವಾದ ಅಲ್ಲಿಗೆ ಇತ್ಯರ್ಥವಾಗಿರುತ್ತೆ. ಬಟ್ ಈಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಶ್ಯೂಸ್ಗಳು ಆಗಿಂದ ಹಾಗೆ ನಡೀತಾ ಇರುತ್ತೆ. ಆ ಒಂದು ಇಶ್ಯೂಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಈ ಕಚ್ಚಾ ತೀವು ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ಜಿಯೋಗ್ರಫಿಕಲಿ ಅಥವಾ ಭೌಗೋಳಿಕವಾಗಿ ನೋಡಿದಾಗ ಎಲ್ಲಿ ಬರುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನಾವು ನಮ್ಮ ಭಾರತ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಈ ಕಡೆ ನಾವು ತಮಿಳುನಾಡು ರಾಜ್ಯವನ್ನ ನೋಡಬಹುದಾಗಿರುತ್ತೆ. ಈ ಕಡೆ ನಾವು ಶ್ರೀಲಂಕಾವನ್ನ ನೋಡಬಹುದಾಗಿರುತ್ತೆ. ಮಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಪ್ರದೇಶವನ್ನ ನಾವು ಪಾಕ್ ಸ್ಟ್ರೇಟ್ ಅಂತ ಕರಿತೇವೆ. ಈ ಒಂದು ಪಾಕ್ ಜಲಸಂಧಿಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಪ್ರದೇಶ, ಒಂದು ಐಲ್ಯಾಂಡ್ ಆಗಿರುತ್ತೆ. ಈ ಒಂದು ಐಲ್ಯಾಂಡ್ ಅಂತಕ್ಕಂಥದ್ದು ಯಾವುದೇ ಜನವಾಸವಿಲ್ಲದೆ ಇರತಕ್ಕಂಥ ಒಂದು ಐಲ್ಯಾಂಡ್ ಆಗಿರುತ್ತೆ. ಎಕ್ಸಾಕ್ಟ್ ಆಗಿ ಜಿಯೋಗ್ರಾಫಿಕಲ್ ಮಾರ್ಕಿಂಗ್ ಅನ್ನ ನಾವು ಮಾಡೋದಾದ್ರೆ ನಮ್ಮ ಭಾರತ ದೇಶದ ಕಡೆಯಿಂದ ಇರ್ತಕ್ಕಂಥ ಒಂದು ಪ್ರದೇಶ, ಇದನ್ನ ನಾವು ರಾಮೇಶ್ವರಂ ಅಂತ ನಾವೇನು ಹೇಳ್ತೇವೆ. ರಾಮೇಶ್ವರಂನಿಂದ 33 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ರಾಮೇಶ್ವರಂನಿಂದ ಈ ಒಂದು ನಾರ್ತ್ ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದಾದ್ಮೇಲೆ ಇದು ಶ್ರೀಲಂಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲ್ಯಾಂಡ್ ಏರಿಯಾ ಆಗಿರುತ್ತೆ. ಈ ಕಡೆ ಜಾಫ್ನಾ ಅಂತಕ್ಕಂಥ ಒಂದು ಪ್ರದೇಶ ಇರುತ್ತೆ. ಜಾಫ್ನಾದಿಂದ ಸರಿಸುಮಾರು 62 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್ 1974 ಈ ಒಂದು ವಿವಾದಿತ ಪ್ರದೇಶವನ್ನ ಶ್ರೀಲಂಕಾಗೆ ಸಂಪೂರ್ಣವಾಗಿ ಬಿಟ್ಟುಕೊಡಲಾಗಿರುತ್ತೆ. ಬಟ್ ಈ ಒಂದು ಪ್ರದೇಶ ಅಂತಕ್ಕಂಥದ್ದು ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇದು ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಈ ಒಂದು ಪ್ರದೇಶ ಫಿಶಿಂಗ್ ಅಥವಾ ಮೀನುಗಾರಿಕೆಗೂ ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಈ ಒಂದು ಕಾರಣದಿಂದ ತಮಿಳುನಾಡು ಪ್ರಜೆಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಅವರ ಜೀವನೋಪಾಯಕ್ಕೆ ಸಂಬಂಧಪಟ್ಟಂತೆ ಫಿಶಿಂಗ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದಾಗಿತ್ತು. ಎಷ್ಟೇ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಇದ್ರೂ ಕೂಡ ಅದನ್ನ ಶ್ರೀಲಂಕಾಕ್ಕೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಒಂದು ನಿರ್ಧಾರವನ್ನ ನಮ್ಮ ಭಾರತ ಸರ್ಕಾರ ತೆಗೆದುಕೊಂಡಿರುತ್ತೆ. ಈ ಕಚ್ಚಾ ತೀವು ಇಶ್ಯೂ ಅಂತಕ್ಕಂಥದ್ದು ಒಂದು ಸ್ಮಾಲ್ ಅನ್ಇನ್ಹ್ಯಾಬಿಟೆಡ್ ಅಂತ ಹೇಳ್ತೇವೆ, ಅಂದ್ರೆ ಜನವಾಸಿ ಇಲ್ಲದೆ ಇರತಕ್ಕಂಥ ಒಂದು ದ್ವೀಪ ಪ್ರದೇಶವಾಗಿರುತ್ತೆ. ಇದು ಸರಿಸುಮಾರು 285 ಏಕರ್ಸ್ ಇರುತ್ತೆ. 285 ಎಕರೆ ವಿಸ್ತೀರ್ಣವಾಗಿರ್ತಕ್ಕಂಥ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದು ಟೈನಿ ಸೈಜ್ 285 ಎಕರೆ ಅಂದರೆ ಇದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಐಲ್ಯಾಂಡ್ ಆಗಿರುತ್ತೆ. ಅಲ್ಲಿ ಯಾವುದೇ ರೀತಿಯ ಫ್ರೆಶ್ ವಾಟರ್ ಅಥವಾ ಸಿಹಿ ನೀರನ್ನು ಹೊಂದಿರದೇ ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದು ಯಾಕೆ ಇಷ್ಟು ಸಿಗ್ನಿಫಿಕೆಂಟ್ ಅಥವಾ ಮಹತ್ವದ್ದಾಗಿರುತ್ತೆ ಅಂದರೆ ಡ್ಯೂ ಟು ಇಟ್ಸ್ ಸ್ಟ್ರಾಟಜಿಕ್ ಮ್ಯಾರಿಟೈಮ್ ಲೊಕೇಶನ್, ಅಂದರೆ ಅದಿರ್ತಕ್ಕಂಥ ಒಂದು ಲೊಕೇಶನ್ ಏನಿದೆ ಅದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಇದರ ಇತಿಹಾಸವನ್ನು ಅಥವಾ ಹಿಸ್ಟರಿಯನ್ನು ನಾವು ನೋಡೋದಾದ್ರೆ ಇಟ್ ಈಸ್ ಮೆನ್ಷನ್ಡ್ ಇನ್ ಏನ್ಷಿಯಂಟ್ ತಮಿಳ್ ಲಿಟ್ರೇಚರ್, ಅಂದ್ರೆ ಈ ಒಂದು ಪ್ರದೇಶ ಏನಿರುತ್ತೆ ಇದನ್ನ ತಮಿಳು ಸಾಹಿತ್ಯದಲ್ಲಿ ಉಲ್ಲೇಖ ಮಾಡಲಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಟ್ರೆಡಿಷನಲಿ ಯೂಸ್ಡ್ ಬೈ ಇಂಡಿಯನ್ ಫಿಶರ್ಮ್ಯಾನ್, ಇದನ್ನ ಸಾಂಪ್ರದಾಯಿಕವಾಗಿ ನಮ್ಮ ಭಾರತ ದೇಶದ ಮೀನುಗಾರರು ಮೀನುಗಾರಿಕೆಗಾಗಿ ಬಳಸ್ತಾ ಇದ್ದಂತಹ ಒಂದು ಪ್ರದೇಶ ಇದಾಗಿರುತ್ತೆ. ಅದಾದ್ಮೇಲೆ ಬ್ರಿಟಿಷರು ನಮ್ಮ ಭಾರತ ದೇಶವನ್ನ ಆಳ್ವಿಕೆ ನಡೆಸ್ತಕ್ಕಂಥ ಸಮಯದಲ್ಲಿ ಅವರು ಬೋತ್
ಇಂಡಿಯಾ ಅಂಡ್ ಶ್ರೀಲಂಕಾ ವರ್ ಅಂಡರ್ ಬ್ರಿಟಿಷ್ ರೂಲ್. ಸೊ ನಮ್ಮ ದೇಶ ಮತ್ತು ಶ್ರೀಲಂಕಾ ಇಬ್ಬರೂ ಕೂಡ ಬ್ರಿಟಿಷರ ಆಳ್ವಿಕೆಯ ಒಂದು ಅಡಿಯಲ್ಲಿ ಇದ್ದಂತಹ ರಾಷ್ಟ್ರಗಳಾಗಿರ್ತವೆ. ಸೊ ಯಾವುದೇ ಒಂದು ದೇಶ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ನಂತರ ಸೊ ಅವರು ಈ ಬಾರ್ಡರ್ ಇಶ್ಯೂಸ್ ಅಂತಕ್ಕಂಥ ಒಂದು ಸೆನ್ಸಿಟಿವ್ ಮ್ಯಾಟರ್ ಏನಿರುತ್ತೆ ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರೋದಿಲ್ಲ. ಸೊ ಯಾವುದೇ ರಾಷ್ಟ್ರವನ್ನ ತೆಗೆದುಕೊಂಡರೂ ಕೂಡ ನಾವು ಇದೇ ರೀತಿಯ ಸಮಸ್ಯೆಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಸೇಮ್ ಥಿಂಗ್ ಇಲ್ಲೂ ಕೂಡ ಆಗಿರುತ್ತೆ. ದ ಐಲ್ಯಾಂಡ್ ವಾಸ್ ಅಡ್ಮಿನಿಸ್ಟರ್ಡ್ ಬೈ ದ ಬ್ರಿಟಿಷ್ ಅಂಡ್ ಇಟ್ಸ್ ಓನರ್ಶಿಪ್ ವಾಸ್ ನಾಟ್ ಕ್ಲಿಯರ್ಲಿ ಡೆಲಿನಿಯೇಟೆಡ್. ಅಂದ್ರೆ ಸೊ ಇದರ ಮಾಲೀಕತ್ವವನ್ನ ಸರಿಯಾಗಿ ವಿವರಣೆ ನೀಡಲಾಗಿರುವುದಿಲ್ಲ. ಸೊ ಆ ಒಂದು ಕಾರಣದಿಂದ ಇದು ಬ್ರಿಟಿಷರ ಕಾಲದಲ್ಲೂ ಕೂಡ ಅಥವಾ ಅವರು ಆಳ್ವಿಕೆಯನ್ನ ಮುಗಿಸಿದ ನಂತರ ಕೂಡ ಸೊ ಇದೊಂದು ವಿವಾದಿತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ 1974 ಅಲ್ಲಿ ಇಂಡೋ ಶ್ರೀಲಂಕನ್ ಅಗ್ರಿಮೆಂಟ್ ಆಗುತ್ತೆ. ಸೊ ಭಾರತ ಮತ್ತೆ ಶ್ರೀಲಂಕಾದ ನಡುವೆ ಒಂದು ಒಪ್ಪಂದವಾಗುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನೋ ದ ಡಿಮಾರ್ಕೇಟಿಂಗ್ ದಿ ಮೆರಿಟೈಮ್ ಬೌಂಡ್ರೀಸ್, ಅಂದ್ರೆ ಈ ಒಂದು ಅಗ್ರಿಮೆಂಟ್ ಏನಿರುತ್ತೆ ಆ ಮೆರಿಟೈಮ್ ಅಥವಾ ಕಡಲ ತೀರ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಸೊ ಗಡಿಗಳನ್ನ ನಮ್ಮ ದೇಶ ಮತ್ತು ಶ್ರೀಲಂಕಾ ದೇಶ ಇತ್ಯರ್ಥವನ್ನ ಮಾಡಿಕೊಳ್ತವೆ. ಸೊ ಈ ಒಂದು ಇತ್ಯರ್ಥವನ್ನ ಮಾಡಿಕೊಂಡ ಸಮಯದಲ್ಲಿ ಸೊ ಈ ಒಂದು ಕಚ್ಚಾ ತೀವು ಪ್ರದೇಶವನ್ನ ಶ್ರೀಲಂಕಾಗೆ ಬಿಟ್ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರದೇಶವನ್ನಂತೂ ಶ್ರೀಲಂಕಾಗೆ ಬಿಟ್ಕೊಡ್ತಾರೆ, ಬಟ್ ಫಿಶಿಂಗ್ ಅನ್ನ ನಮ್ಮ ದೇಶದವರು ಸ್ಟಾಪ್ ಮಾಡೋದಿಲ್ಲ. ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಕಾಂಟ್ರವರ್ಸಿ ಏನು ಅಂದ್ರೆ ಅಥವಾ ನಮ್ಮ ಭಾರತ ದೇಶದ ಕಳವಳ ಏನು ಅಂದ್ರೆ ಸೊ ಪರ್ಟಿಕ್ಯುಲರ್ಲಿ ಅಮಾಂಗ್ ತಮಿಳುನಾಡು ಫಿಶರ್ ಮ್ಯಾನ್ ಅಂಡ್ ಪೊಲಿಟಿಷಿಯನ್, ಅಂದ್ರೆ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಮೀನುಗಾರರು ಮತ್ತು ರಾಜಕೀಯ ಪಕ್ಷದವರು ಇದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಏನು ಅಂದ್ರೆ ಸೊ ನಾನು ಮುಂಚೆನೆ ಹೇಳಿದಾಗೆ ಐತಿಹಾಸಿಕವಾಗಿ ಅಥವಾ ಟ್ರೆಡಿಷನಲಿ ಸೊ ಈ ಒಂದು ಪ್ರದೇಶ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದವರಿಗೆ ಫಿಶಿಂಗ್ ಮಾಡ್ತಕ್ಕಂಥ ಒಂದು ಪ್ರಾಪರ್ ಪ್ಲೇಸ್ ಆಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ಬೇರೆ ದೇಶಕ್ಕೆ ಬಿಟ್ಟು ಕೊಟ್ಟರು ಅಂತಕ್ಕಂಥ ಒಂದು ಅಸಮಾಧಾನವನ್ನ ತಮಿಳುನಾಡು ಜನರು ವ್ಯಕ್ತಪಡಿಸ್ತಾರೆ. ಸೊ ಅದಾದ್ಮೇಲೆ ಲೀಗಲ್ ಚಾಲೆಂಜ್ ಆಗುತ್ತೆ, ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೊ ಇಂಡಿಯನ್ ಸುಪ್ರೀಂ ಕೋರ್ಟ್ ಇನ್ ದ ಇಯರ್ 2010 2010ನೇ ಇಸ್ವಿಯಲ್ಲಿ ಈ ಒಂದು 1974 ಅಗ್ರಿಮೆಂಟ್ ಏನಾಗಿತ್ತೋ ಸೊ ಅದನ್ನೇ ಅಪ್ ಹೆಲ್ಡ್ ಮಾಡುತ್ತೆ. ಅಂದ್ರೆ ಆ ಒಂದು ಒಪ್ಪಂದ ಸೊ ಅದೇ ಫೈನಲ್ ಆಗಿರುತ್ತೆ. ಸೊ ಆ ಒಂದು ಒಪ್ಪಂದದ ಪ್ರಕಾರ ಕಚ್ಚಾ ತೀವು ಅಂತಕ್ಕಂಥದ್ದು ಶ್ರೀಲಂಕಾಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರದೇಶ ಅಂತ ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಒಂದು ಇಶ್ಯೂ ಏನು ಅಂದ್ರೆ ಸೊ ಈ ಪ್ರದೇಶವನ್ನೇನೋ ಶ್ರೀಲಂಕಾಕ್ಕೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ನಿರ್ಧಾರವನ್ನ ತಿಳಿಸುತ್ತೆ. ಬಟ್ ಇವರು ಮಾಡಿರ್ತಕ್ಕಂಥ ಒಂದು ತಪ್ಪೇನು ಅಂದ್ರೆ ಇಟ್ ಆಲ್ಸೋ ಎಂಫಸೈಸ್ಡ್ ದ ಟ್ರೆಡಿಷನಲ್ ಫಿಶಿಂಗ್ ರೈಟ್ಸ್ ಆಫ್ ದಿ ಇಂಡಿಯನ್ ಫಿಶರ್ಮ್ಯಾನ್ ಶುಡ್ ಬಿ ರೆಸ್ಪೆಕ್ಟೆಡ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಆ ಪ್ರದೇಶವನ್ನೇನೋ ಶ್ರೀಲಂಕಾಗೆ ಬಿಟ್ಕೊಡ್ತೇವೆ, ಬಟ್ ಅಲ್ಲಿ ಆಗ್ತಕ್ಕಂಥ ಮೀನುಗಾರಿಕೆಯನ್ನ ನಾವು ಶ್ರೀಲಂಕಾದವರು ಗೌರವಿಸಬೇಕು ಅಂತಕ್ಕಂಥ ಒಂದು ಒಪ್ಪಂದವನ್ನ ಇಡ್ತಾರೆ. ಸೊ ಆಬ್ವಿಯಸ್ಲಿ ಯಾರು ಕೂಡ ಈ ರೀತಿಯ ಷರತ್ತುಗಳನ್ನ ಒಪ್ಪಿಕೊಳ್ಳೋದಿಲ್ಲ. ಕಾರಣ ಏನು ಅಂದ್ರೆ ಈ ಬ್ಲೂ ಎಕಾನಮಿ ಅಥವಾ ಆ ಜಲಸಂಪನ್ಮೂಲದಿಂದ ಬರ್ತಕ್ಕಂಥ ಆರ್ಥಿಕತೆ ಎಲ್ಲಾ ದೇಶಗಳಿಗೂ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ರಿಸೋರ್ಸ್ ಆಗಿರುತ್ತೆ. ಸೊ ಅದರಿಂದ ಶ್ರೀಲಂಕಾದವರು ಇವಾಗಲೂ ಏನ್ ಮಾಡ್ತಾರೆ ಅಂದ್ರೆ ಸೊ ಅಲ್ಲೇನಾದ್ರೂ ಫಿಶರ್ ಮ್ಯಾನ್ ಏನಾದ್ರು ಅಂದ್ರೆ ನಮ್ಮ ಭಾರತ ದೇಶದ ಕಡೆಯಿಂದ ಫಿಶರ್ ಮ್ಯಾನ್ ಯಾರಾದ್ರೂ ಅಲ್ಲಿ ಫಿಶಿಂಗ್ ಮಾಡೋದನ್ನ ಕಂಡು ಬಂದರೆ ಸೊ ಅವ್ರೇನ್ ಮಾಡ್ತಾರೆ, ಡಿಟೇನ್ ಮಾಡ್ತಾರೆ, ಅಂದ್ರೆ ಅವರನ್ನ ಶಿಕ್ಷೆಗೆ ಒಳಪಡಿಸ್ತಾರೆ ಅಥವಾ ಜೈಲಿಗೆ ಆಗ್ತಕ್ಕಂಥ ಒಂದು ಸಂದರ್ಭಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಹೇಳಿದ್ರೆ ಅಂದ್ರೆ ಅವ್ರು ಫಿಶಿಂಗ್ ಮಾಡ್ತಕ್ಕಂಥ ಅಧಿಕಾರ ಕೂಡ ಇರಲ್ಲ ಅಂತ ಹೇಳಿದ್ರೆ ಪ್ರಾಬಬಲಿ ಈ ಒಂದು ಕಾಂಟ್ರವರ್ಸಿ ಆಗ್ತಾ ಇರ್ಲಿಲ್ವೇನೋ. ಸೊ ಅವರು ಪ್ರದೇಶವನ್ನೇನೋ ಶ್ರೀಲಂಕಾಕ್ಕೆ ಬಿಟ್ಕೊಟ್ಟಿದ್ದಾರೆ, ಬಟ್ ಫಿಶಿಂಗ್ ರೈಟ್ಸ್ ಅನ್ನ ಭಾರತೀಯರು ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ವರ್ಡಿಕ್ಟ್ ನಿಂದ ಸೊ ಈ ಒಂದು ಸಮಸ್ಯೆಯನ್ನ ನಾವು ಪ್ರಸ್ತುತವಾಗಿ ನೋಡ್ತಾ ಇದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕೆಳಗಿನ ಯಾವ ಹೇಳಿಕೆಯು ಬಯೋಚಾರ್ ಅನ್ನು ನಿಖರವಾಗಿ ವಿವರಿಸುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆಕ್ಯುರೇಟ್ಲಿ ಡಿಸ್ಕ್ರೈಬ್ಸ್ ಬಯೋಚಾರ್? ಸೊ ಬಯೋಚಾರ್ ಅಂತಕ್ಕಂಥದ್ದು ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಒಂದು ಹೊಸ ಟರ್ಮಿನಾಲಜಿ ಆಗಿರುತ್ತೆ. ಆಕ್ಚುಲಿ ಇದ್ರ ಬಗ್ಗೆ ಒಂದು 2-3 ಮಂತ್ಸ್ ಹಿಂದೆ ಕೂಡ ಒಂದು ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಮತ್ತೊಮ್ಮೆ ಬಯೋಚಾರ್ ಅಂತಕ್ಕಂಥದ್ದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಈ ಒಂದು ವಸ್ತು ನಾನು ಕೊಟ್ಟಿರ್ತಕ್ಕಂಥ ಈ 4 ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ಈ ಬಯೋಚಾರ್ ಅನ್ನ ಉತ್ತಮವಾಗಿ ವಿವರಿಸುತ್ತದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಯೋಚಾರ್ ಎಂಬುದು ಪೈರೋಲಿಸಿಸ್ ಎಂಬ ಪ್ರಕ್ರಿಯೆ ಮೂಲಕ ಜೀವರಾಶಿಯಿಂದ ಉತ್ಪತ್ತಿಯಾಗುವ ಇಂಗಾಲ ಸಮೃದ್ಧ ವಸ್ತುವಾಗಿದೆ. ಅಂದ್ರೆ ಬಯೋಚಾರ್ ಇಸ್ ಅ ಕಾರ್ಬನ್ ರಿಚ್ ಮೆಟೀರಿಯಲ್ ಪ್ರೊಡ್ಯೂಸ್ ಫ್ರಮ್ ಬಯೋಮಾಸ್ ಥ್ರೂ ಅ ಪ್ರೋಸೆಸ್ ಕಾಲ್ಡ್ ಆಸ್ ಪೈರೋಲಿಸಿಸ್. ಅಂದ್ರೆ ಒಂದು ಪ್ರೋಸೆಸ್ ಮಾಡ್ತಾರೆ, ಆ ಪ್ರೋಸೆಸ್ ಅನ್ನ ನಾವು ಪೈರೋಲಿಸಿಸ್ ಅಂತ ಕರಿತೇವೆ. ಸೊ ಪೈರೋಲಿಸಿಸ್ ಅಂತಕ್ಕಂಥದ್ದು ಆಮ್ಲಜನಕದ ಲಭ್ಯತೆ ಕಡಿಮೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಡೆಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ಒಂದು
ಒಂದು ಪ್ರಕ್ರಿಯೆ ಸಮಯದಲ್ಲಿ ಈ ಒಂದು ಬಯೋಮಾಸ್ ಅಂತ ನಾವೇನು ಹೇಳ್ತೇವೆ, ಬಯೋಮಾಸ್ ಅಂದರೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ನಮ್ಮ ಕೃಷಿ ತ್ಯಾಜ್ಯ ವಸ್ತುಗಳೇನಿರ್ತವೆ, ಸೊ ಈ ಎಲ್ಲ ವಸ್ತುಗಳನ್ನು ಯಾವ ಪ್ರೋಸೆಸ್ ಮಾಡ್ತಾರೆ ಅಂದರೆ ಪೈರೋಲಿಸಿಸ್ ಮಾಡ್ತಾರೆ. ಆ ಪೈರೋಲಿಸಿಸ್ ಮಾಡಿದಾಗ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕಾರ್ಬನ್ ಅನ್ನ ಸಮೃದ್ಧವಾಗಿ ಹೊಂದಿರತಕ್ಕಂಥ ಒಂದು ಸಬ್ಸ್ಟೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದರೆ ಬಯೋಚಾರ್ ಅಂತ ಕರಿತೇವೆ. ಸೊ ಈ ಒಂದು ಬಯೋಚಾರ್ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು 14th ಟಾಸ್ಕ್ ಫೋರ್ಸ್ ಅನ್ನ ಈಗ ಕ್ರಿಯೇಟ್ ಮಾಡಿರುತ್ತೆ. ಅಂದರೆ 14ನೇ ಕಾರ್ಯಪಡೆಯನ್ನ ಭಾರತ ಸರ್ಕಾರ ಈಗ ಕ್ರಿಯೇಟ್ ಮಾಡಿರುತ್ತೆ. ಏನಕ್ಕೋಸ್ಕರ ಕ್ರಿಯೇಟ್ ಮಾಡಿದೆ ಅಂದರೆ ಫಾರ್ ಎಕ್ಸ್ಪ್ಲೋರಿಂಗ್ ಬಯೋಚಾರ್ ಯೂಸೇಜ್ ಇನ್ ಸ್ಟೀಲ್ ಪ್ರೊಡಕ್ಷನ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಆಗ್ತಕ್ಕಂಥ ಉಕ್ಕಿನ ಉತ್ಪಾದನೆ ಅಥವಾ ಸ್ಟೀಲ್ ಪ್ರೊಡಕ್ಷನ್ ಏನಿದೆ, ಸೊ ಅದರಲ್ಲಿ ಬಯೋಚಾರನ್ನು ನಾವು ಬಳಕೆ ಮಾಡ್ಬೋದಾ ಅದರ ಬಗ್ಗೆ ಒಂದು ಅನ್ವೇಷಣೆ ಮಾಡ್ತಕ್ಕಂಥದ್ದು ಅಥವಾ ಅದರ ಬಗ್ಗೆ ಒಂದು ವರದಿಯನ್ನು ರಿಲೀಸ್ ಮಾಡ್ತಕ್ಕಂಥ ಕಾರಣದಿಂದ 14ನೇ ಕಾರ್ಯಪಡೆಯನ್ನು ಈಗ ರೂಪಿಸಿರುತ್ತೆ. ಸೊ ಈ ಒಂದು ಕಾರಣದಿಂದ ನಾವು ಈ ಒಂದು ಬಯೋಚಾರ್ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬಯೋಚಾರ್ ಅಂತಕ್ಕಂಥದ್ದು ಯಾವ ಪ್ರೋಸೆಸ್ನ ಮುಖಾಂತರ ತಯಾರಾಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ, ಪೈರೋಲಿಸಿಸ್ ಮುಖಾಂತರ ತಯಾರಿ ಆಗ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಈ ಒಂದು ವಸ್ತುವಿನಿಂದ ಸಾಕಷ್ಟು ಅಡ್ವಾಂಟೇಜಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಫಸ್ಟ್ ಅಡ್ವಾಂಟೇಜ್ ಬಂದು ಕ್ಲೈಮೇಟ್ ಚೇಂಜ್. ಸೊ ಇದು ಕಾರ್ಬನ್ ಅನ್ನ ಟ್ರ್ಯಾಪ್ ಮಾಡುವ ಕಾರಣದಿಂದ ಸೊ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ವಸ್ತು ಇದಾಗಿರುತ್ತೆ. ಸೊ ಎರಡನೇದು ಬಂದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್. ಅಂದ್ರೆ ಈ ಒಂದು ಕಲುಷಿತ ನೀರೇನಿರುತ್ತೆ, ಸೊ ಅದನ್ನ ಟ್ರೀಟ್ಮೆಂಟ್ ಮಾಡುವ ಮುಖಾಂತರ ಶುದ್ಧ ನೀರಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಪ್ಲಾಂಟ್ಸ್ಗಳಲ್ಲೂ ಕೂಡ ಬಯೋಚಾರನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸಾಯಿಲ್ ಹೆಲ್ತ್, ಅಂದ್ರೆ ಇದನ್ನ ಮಣ್ಣಿನಲ್ಲಿ ಸೇರಿಸುವುದರ ಮುಖಾಂತರ ಮಣ್ಣಿನ ಫಲವತ್ತತೆ ಕೂಡ ನಾವು ಹೆಚ್ಚು ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ನಾವು ಸೋರ್ಸ್ ಆಫ್ ಎನರ್ಜಿ ಆಗಿ ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಎನರ್ಜಿಯನ್ನ ನಾವು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡುವುದರಿಂದ ನಮ್ಮ ಭಾರತ ದೇಶದ ಶಕ್ತಿಯ ಕೊರತೆಯನ್ನ ನಾವು ನೀಗಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಬಹುದಾ ಎಂದು ವರದಿಯನ್ನ ನೀಡಲಿಕ್ಕೆ ನಮ್ಮ ಭಾರತ ಸರ್ಕಾರ 14ನೇ ಟಾಸ್ಕ್ ಫೋರ್ಸ್ ಅನ್ನ ಸೊ ಈ ಒಂದು ಬಯೋಚಾರನ್ನ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತಕ್ಕಂಥ ಒಂದು ಅನ್ವೇಷಣೆ ಮಾಡ್ತಕ್ಕಂಥ ಒಂದು ತಂಡವನ್ನ ರಚಿಸಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ನಾವು 14th ಟಾಸ್ಕ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ಯಾವ ಕಾರಣಕ್ಕಾಗಿ ಇದನ್ನ ರಚನೆ ಮಾಡಿರ್ತಾರೆ ಅಂದ್ರೆ ಬಯೋಚಾರನ್ನ ಸ್ಟೀಲ್ ಪ್ರೊಡಕ್ಷನ್ ಅಲ್ಲಿ ಯುಟಿಲೈಸ್ ಮಾಡ್ತಕ್ಕಂಥ ಪಾಸಿಬಿಲಿಟಿಯನ್ನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಒಂದು ತಂಡ ಇದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿರುತ್ತೆ, ಸೊ ಇಟ್ ಇಸ್ ಪಾರ್ಟ್ ಆಫ್ ಬ್ರಾಡರ್ ಎಫರ್ಟ್ಸ್ ಟು ರಿಡ್ಯೂಸ್ ಕಾರ್ಬನ್ ಎಮಿಷನ್ ಇನ್ ದಿ ಸ್ಟೀಲ್ ಇಂಡಸ್ಟ್ರಿ. ಅಂದ್ರೆ ನಮ್ಮ ಭಾರತ ದೇಶದ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಈ ಒಂದು ಕಾರ್ಬನ್ ಎಮಿಷನ್ ಏನಿರುತ್ತೆ, ಸೊ ಆ ಒಂದು ಎಮಿಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿರ್ತಕ್ಕಂಥ ಒಂದು ನಿರ್ಧಾರ ಇದಾಗಿರುತ್ತೆ. ಸೊ ಹಾಗಿದ್ರೆ ಎಮಿಷನ್ ಇಂಟೆನ್ಸಿಟಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ಟೀಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕಾರ್ಖಾನೆಗಳಲ್ಲಿ ಎಷ್ಟು ಕಾರ್ಬನ್ ಎಮಿಟ್ ಆಗುತ್ತೆ ಅಂತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ 2.5 tons ಆಫ್ ಕಾರ್ಬನ್ ಡೈಆಕ್ಸೈಡ್ ಪರ್ ಟನ್ ಆಫ್ ಕ್ರೂಡ್ ಸ್ಟೀಲ್. ಅಂದ್ರೆ ಈ ಒಂದು ಕಚ್ಚಾ ಸ್ಟೀಲ್ ಅನ್ನ 1 ಟನ್ ಕಚ್ಚಾ ಸ್ಟೀಲ್ ಅನ್ನ ನಾವು ತಯಾರಿ ಮಾಡಬೇಕಾಗಿದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ 2.55 ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಇದು ಗ್ಲೋಬಲ್ ಆವರೇಜ್ ಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ಜಾಗತಿಕ ಸರಾಸರಿ ಏನಿರುತ್ತೆ, ಸೊ ಅದಕ್ಕಿಂತ ಜಾಸ್ತಿ ಇರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಮ್ಮ ರಾಷ್ಟ್ರ ಉತ್ಪತ್ತಿ ಮಾಡ್ತಾ ಇದೆ. ಅದಾದ್ಮೇಲೆ ಈ ಬಯೋಚಾರ್ ರೋಲ್ ಅನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ಬಯೋಚಾರ್ನ ಪಾತ್ರವನ್ನ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಪ್ರೊಡ್ಯೂಸ್ ಫ್ರಮ್ ಬಯೋಮಾಸ್ ಸೋರ್ಸಸ್ ಲೈಕ್ ಅಗ್ರಿಕಲ್ಚರಲ್ ವೇಸ್ಟ್. ಅಂದ್ರೆ ಕೃಷಿ ತ್ಯಾಜ್ಯ ಏನಿರುತ್ತೆ, ಸೊ ಅದನ್ನ ಬರ್ನ್ ಮಾಡೋದಕ್ಕಿಂತ ಬದಲಾಗಿ, ಅಂದ್ರೆ ಸ್ಟಬಲ್ ಬರ್ನಿಂಗ್ ಅಂತ ನೀವು ಕೇಳಿರ್ತೀರಾ, ಸೊ ಅದರಿಂದ ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ರೀತಿಯ ಬರ್ನಿಂಗ್ ಅನ್ನ ಮಾಡುವುದರ ಬದಲಾಗಿ ಸೊ ಇದನ್ನ ಪೈರೋಲಿಸಿಸ್ ಪ್ರೋಸೆಸ್ ಅನ್ನ ಮಾಡುವ ಮುಖಾಂತರ ಸೊ ಇದನ್ನ ಎಲೆಕ್ಟ್ರಿಕ್ ಆರ್ಕ್ ಫರ್ನೇಸ್ಗಳಲ್ಲಿ ಬಳಕೆ ಮಾಡಬಹುದಾಗಿರುತ್ತೆ. ಅಂದ್ರೆ ಶಕ್ತಿಯ ರೂಪವಾಗಿ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದೊಂದು ನಾನ್ ಕೊರೋಸಿವ್ ಮತ್ತೆ ನಾನ್ ಟಾಕ್ಸಿಕ್ ಮೆಟೀರಿಯಲ್ ಆಗಿರುತ್ತೆ. ಅಂದ್ರೆ ಯಾವುದೇ ರೀತಿಯ ವಿಷಕಾರಿ ಅಲ್ಲದಾಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಮತ್ತು ಇದನ್ನ ಎನರ್ಜಿ ಸೋರ್ಸ್ ಆಗಿ ಕೂಡ ಯೂಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಇದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ, ಅಂದ್ರೆ ಹಗುರವಾಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಕಾರ್ಬನ್ ಇರುವ ಕಾರಣದಿಂದ ಇದು ಬ್ಲ್ಯಾಕ್ ರೆಸಿಡ್ಯೂ ಅಥವಾ ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಒಂದು ಶೇಷವಾಗಿರುತ್ತೆ. ಸೊ ರಿಚ್ ಇನ್ ಕಾರ್ಬನ್ ಅಂಡ್ ರಿಲೇಟಿವ್ಲಿ ಸ್ಟೇಬಲ್ ಆಗಿರುತ್ತೆ. ಅಂದ್ರೆ ಕಾರ್ಬನ್ ನಿಂದ ಸಮೃದ್ಧವಾಗಿರುತ್ತೆ ಮತ್ತು
ಮತ್ತು ಹೆಚ್ಚು ಸ್ಥಿರವಾಗಿರ್ತಕ್ಕಂಥ ಒಂದು ವಸ್ತುವನ್ನ ನಾವು ಬಯೋಚಾರ್ ಅಂತ ಕರಿತೇವೆ. ಸೊ ಇದರ ಪ್ರೊಡಕ್ಷನ್ ಪ್ರಾಸೆಸ್ ಅನ್ನ ನಾವು ನೋಡೋದಾದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಆಕ್ಸಿಜನ್ ಲಿಮಿಟೆಡ್ ಎನ್ವೈರನ್ಮೆಂಟ್ ನಲ್ಲಿ, ಅಂದ್ರೆ ಆಮ್ಲಜನಕ ಅತ್ಯಂತ ಕಡಿಮೆ ಇರತಕ್ಕಂಥ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಪೈರಾಲಿಸಿಸ್ ಎಂದು ಕರೀತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಮಾಡುವ ಮುಖಾಂತರ ಸೊ ಈ ಒಂದು ಬಯೋಚಾರ್ ಅನ್ನ ನಾವು ಅಭಿವೃದ್ಧಿ ಪಡಿಸಬಹುದಾಗಿರುತ್ತೆ. ಸೊ ಇದು ಥರ್ಮಲ್ ಡಿಕಂಪೋಸಿಷನ್ ಆಫ್ ದಿ ಆರ್ಗ್ಯಾನಿಕ್ ಮೆಟೀರಿಯಲ್ ಇಂದ ಕೂಡ ಸೊ ಇದನ್ನ ನಾವು ತಯಾರಿ ಮಾಡಬಹುದಾಗಿರುತ್ತೆ. ಥರ್ಮಲ್ ಅಂದ್ರೆ ಶಾಖವನ್ನ ನೀಡುವ ಮುಖಾಂತರ, ಅಂದ್ರೆ ಉಷ್ಣ ವಿಭಜನೆ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮುಖಾಂತರ ಇಲ್ಲೂ ಕೂಡ ಆಕ್ಸಿಜನ್ ಕಡಿಮೆ ಇರಬೇಕಾಗಿರುತ್ತೆ. ಸೊ ಆಕ್ಸಿಜನ್ ಲಭ್ಯತೆಯ ಕೊರತೆಯ ಪ್ರದೇಶದಲ್ಲಿ ಸೊ ಈ ಒಂದು ಉಷ್ಣ ವಿಭಜನೆಯನ್ನ ಮಾಡುವ ಮುಖಾಂತರ ಸೊ ಒಂದು ಪೈರೋಲಿಸಿಸ್ ಪ್ರೋಸೆಸ್ ನ ಮುಖಾಂತರ ನಾವು ಇದನ್ನ ತಯಾರಿ ಮಾಡಬಹುದಾಗಿರುತ್ತೆ. ಸೊ ಇದರ ಪ್ರಾಪರ್ಟೀಸ್ ಅಥವಾ ಇದರ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಫೈನ್ ಗ್ರೈಂಡ್ ಆಗಿರುತ್ತೆ, ಅಂದ್ರೆ ಅತ್ಯಂತ ಪೌಡರ್ ಆಗಿರ್ತಕ್ಕಂಥ, ಅತ್ಯಂತ ಹೆಚ್ಚಿನ ಪುಡಿ ಆಗಿರ್ತಕ್ಕಂಥ ಒಂದು ವಸ್ತು ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಸಾಯಿಲ್ ಫರ್ಟಿಲಿಟಿ ಆಗಿರ್ಬೋದು, ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಅಂದ್ರೆ ಇಳುವರಿ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು ಕಾರ್ಬನ್ ಸಿಂಕ್ ಆಗಿ, ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲವನ್ನ ಟ್ರ್ಯಾಪ್ ಮಾಡ್ತಕ್ಕಂಥ ಒಂದು ವಸ್ತುವಾಗಿ ಕೂಡ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2025ರಲ್ಲಿ ಮಹಿಳೆಯರ ಸ್ಥಿತಿ ವಿಶ್ವಸಂಸ್ಥೆಯ ಆಯೋಗದ 69ನೇ ಅಧಿವೇಶನದ ಅಧ್ಯಕ್ಷರು ಯಾರು? ಹೂ ವಿಲ್ ಚೇರ್ ದಿ 69th ಸೆಷನ್ ಆಫ್ ದಿ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಸ್ಟೇಟಸ್ ಆಫ್ ವಿಮೆನ್ ಇನ್ 2025. ಸೊ ಇದು ವಿಮೆನ್ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಒಂದು ಅಧಿವೇಶನ ಆಗಿರುತ್ತೆ ಅಥವಾ ಕಾನ್ಫರೆನ್ಸ್ ಆಗಿರುತ್ತೆ. ಸೊ ಇದು ನಡೀತಕ್ಕಂಥದ್ದು 2025ರಲ್ಲಿ. ಇದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಮಹಿಳೆಯರ ಸ್ಥಾನಮಾನಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಮಾವೇಶವಾಗಿರುತ್ತೆ. ಸೊ ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನ ಯಾವ ರಾಷ್ಟ್ರಕ್ಕೆ ನೀಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೌದಿ ಅರೇಬಿಯಾಗೆ ಈ ಒಂದು ಈವೆಂಟ್ ನ ಅಧ್ಯಕ್ಷತೆಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಅಧ್ಯಕ್ಷತೆಯನ್ನ ಕೊಟ್ಟಿರುವ ಕಾರಣದಿಂದ ಸಾಕಷ್ಟು ರಾಷ್ಟ್ರಗಳು ಇದಕ್ಕೆ ಅಪೋಸಿಷನ್ ಅನ್ನ ವ್ಯಕ್ತಪಡಿಸಿರ್ತವೆ. ಕಾರಣ ಏನು ಅಂದ್ರೆ, ಸೌದಿ ಅರೇಬಿಯಾ ಎಂದು ಕರೀತಕ್ಕಂಥ ರಾಷ್ಟ್ರಗಳಲ್ಲಿ ಡೆಫಿನೆಟ್ಲಿ ನಿಮಗೂ ಕೂಡ ಗೊತ್ತಿರುತ್ತೆ, ಸೊ ವಿಮೆನ್ಸ್ಗೆ ಅಷ್ಟಾಗಿ ಫ್ರೀಡಮ್ ಅಥವಾ ರೈಟ್ಸ್ ಅನ್ನ ಕೊಟ್ಟಿರೋದಿಲ್ಲ. ಸೊ ಆ ರೀತಿಯ ರಾಷ್ಟ್ರವನ್ನ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸ್ಥಾನಮಾನಗಳನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದೀರಾ ಅಂತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಎನಿವೇಸ್ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ಗೆ ಇಂಪಾರ್ಟೆಂಟ್ ಏನು ಅಂದ್ರೆ, ಸೊ ಇದು ಸೌದಿ ಅರೇಬಿಯಾ ಈ ಒಂದು ಕಾನ್ಫರೆನ್ಸ್ ನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುತ್ತೆ. ಸೊ ಈ ಒಂದು ಕಾನ್ಫರೆನ್ಸ್ ಯುನೈಟೆಡ್ ನೇಷನ್ ಫೋರಮ್ ಆನ್ ವಿಮೆನ್ಸ್ ರೈಟ್ ಅಂಡ್ ಜೆಂಡರ್ ಈಕ್ವಾಲಿಟಿ, ಅಂದ್ರೆ ಸೊ ಮಹಿಳಾ ಹಕ್ಕುಗಳು ಮತ್ತು ಲಿಂಗ ಸಮಾನತೆಯ ಕುರಿತು ವಿಶ್ವಸಂಸ್ಥೆಯ ಒಂದು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನ ಸೌದಿ ಅರೇಬಿಯಾಗೆ ಕೊಟ್ಟಿರ್ತಕ್ಕಂಥದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ದೇ ಗೋಯಿಂಗ್ ಟು ಚೇರ್ ದಿ 69th ಸೆಷನ್, ಅಂದ್ರೆ 69ನೇ ಅಧಿವೇಶನದ ಅಧ್ಯಕ್ಷತೆಯನ್ನ ಈ ಒಂದು ರಾಷ್ಟ್ರ ವಹಿಸುತ್ತೆ. ಸೊ ಈ ಒಂದು ಈವೆಂಟ್ ನಡೀತಕ್ಕಂಥದ್ದು 2025ರಲ್ಲಿ ನಡೀತಕ್ಕಂಥ ಒಂದು ಈವೆಂಟ್ ಇದಾಗಿರುತ್ತೆ. ಸೊ ಈ ಒಂದು UN ಫಾರಮ್ ಆನ್ ವಿಮೆನ್ಸ್ ರೈಟ್ ಅಂಡ್ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ ಫಾರ್ ಡಿಸ್ಕಸಿಂಗ್ ಅಡ್ವಾನ್ಸಿಂಗ್ ಜೆಂಡರ್ ಈಕ್ವಾಲಿಟಿ ಅಂಡ್ ಎಂಪವರ್ಮೆಂಟ್ ಆಫ್ ವಿಮೆನ್, ಅಂದ್ರೆ ಮಹಿಳೆಯರ ಸಬಲೀಕರಣದ ಬಗ್ಗೆ ಚರ್ಚಿಸ್ತಕ್ಕಂಥ ಒಂದು ಜಾಗತಿಕವಾಗಿರ್ತಕ್ಕಂಥ ವೇದಿಕೆ ಆಗಿರುತ್ತೆ. ಸೊ ಈ ಒಂದು ವೇದಿಕೆಗೆ ಈಗ ಸೌದಿ ಅರೇಬಿಯಾಗೆ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. AI ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಲು ಮೈಕ್ರೋಸಾಫ್ಟ್ ಮತ್ತು ಓಪನ್ AI ನಡುವಿನ ಸಹಯೋಗದ ಯೋಜನೆಯೊಂದಿಗೆ ಈ ಕೆಳಗಿನ ಯಾವ ಸಂಕೇತನಾಮಗಳನ್ನು ಸಂಯೋಜಿಸಲಾಗಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಕೋಡ್ ನೇಮ್ಸ್ ಹ್ಯಾಸ್ ಬೀನ್ ಅಸೋಸಿಯೇಟೆಡ್ ವಿತ್ ದಿ ಕೊಲಾಬರೇಷನ್ ಪ್ರಾಜೆಕ್ಟ್ ಬಿಟ್ವೀನ್ ಮೈಕ್ರೋಸಾಫ್ಟ್ ಅಂಡ್ ಓಪನ್ AM ಟು ಬಿಲ್ಡ್ AI ಸೂಪರ್ ಕಂಪ್ಯೂಟರ್? ಸೊ ಐ ಸಿಂಪ್ಲಿಫೈ ದ ಕ್ವೆಶ್ಚನ್. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಈ ಒಂದು ಕಂಪ್ಯೂಟರನ್ನು ಡೆವಲಪ್ ಮಾಡಲಿಕ್ಕೆ ಸೊ ಎರಡು ಘಟಕಗಳ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಆ ಎರಡು ಘಟಕಗಳು ಯಾವ್ದ್ಯಾವುದು ಅಂದರೆ, ಒಂದು ಮೈಕ್ರೋಸಾಫ್ಟ್ ಕಂಪನಿ ಆಗಿರುತ್ತೆ, ಇನ್ನೊಂದನ್ನು ನಾವು ಓಪನ್ AI ಅಂತ ಕರಿತೇವೆ. ಸೊ ಇವರಿಬ್ಬರ ಕೊಲ್ಯಾಬ್ರೇಷನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೂಪರ್ ಕಂಪ್ಯೂಟರ್ಗೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟಾರ್ ಗೇಟ್ ಅಂತ ಇದಕ್ಕೆ ನಾಮಕರಣವನ್ನ ಮಾಡಿರ್ತಾರೆ. ಸೊ ಸ್ಟಾರ್ ಗೇಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸೊ 2 ಯೂನಿಟ್ಗಳ ಒಂದು ಸಹಯೋಗ ಅಥವಾ MOU ಆಗಿರುತ್ತೆ. ಸೊ ಒಂದು ಮೈಕ್ರೋಸಾಫ್ಟ್ ಆಗಿರುತ್ತೆ, ಇನ್ನೊಂದನ್ನ ನಾವೇನಂತ ಕರಿತೀವಿ ಅಂದ್ರೆ ಓಪನ್ AI ಅಂತ ಕರಿತೇವೆ. ಸೊ ಈ ಒಂದು ಸ್ಟಾರ್ ಗೇಟ್ ಎಂದು ಕರೀತಕ್ಕಂಥ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಸೂಪರ್ ಕಂಪ್ಯೂಟರ್ ಅನ್ನ ಡೆವಲಪ್ ಮಾಡಲಿಕ್ಕೆ ಸೊ ಎಷ್ಟು ಬಜೆಟ್ ಅನ್ನ ಅವರು ಅಲೋಕೇಟ್ ಮಾಡಿರ್ತಾರೆ ಅಂದ್ರೆ $100 ಬಿಲಿಯನ್ ಅಷ್ಟು ಹಣವನ್ನ ಇಲ್ಲಿ ಅಲೋಕೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು MOU ಏನಿದೆ ಅಥವಾ ಒಪ್ಪಂದ ಏನಿದೆ, ಸೊ ಇಟ್ ಈಸ್ ಎನ್ವಿಷನ್ ಟು ಕಂಟೈನ್ ಮಿಲಿಯನ್ಸ್ ಆಫ್ ಸ್ಪೆಷಲೈಸ್ ಸರ್ವರ್ ಚಿಪ್ಸ್. ಅಂದ್ರೆ ಈ ಒಂದು ಸೂಪರ್ ಕಂಪ್ಯೂಟರ್ ನಲ್ಲಿ ಮಿಲಿಯನ್ಸ್ ಆಫ್ ಸರ್ವರ್ಸ್ ಅನ್ನ ಬಳಕೆ ಮಾಡ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇವರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಯಾವುದೇ ಕಂಪ್ಯೂಟರ್ ಆಗಿರ್ಬೋದು, ಅದರಲ್ಲಿ ಕೆಲವೊಂದು ಹಾರ್ಡ್ವೇರ್ ಪಾರ್ಟ್ಸ್ ಅನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹಾರ್ಡ್ವೇರ್ ಗಳನ್ನ ಎಲ್ಲಿಂದ ಅವರು ಪ್ರಕ್ಯೂರ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನ ನಾವು ನೋಡೋದಾದ್ರೆ, ಸೊ ಪೊಟೆನ್ಷಿಯಲ್ ಚಿಪ್ ಸಪ್ಲೈಯರ್ ಆಗಿರ್ತಕ್ಕಂಥ NVIDIA ಅಂಡ್ AMD ಇಂದ ಅವರು ಖರೀದಿ ಮಾಡಬಹುದಾಗಿರುತ್ತೆ. ದಟ್ ಈಸ್ ಒನ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನು ಅಂದ್ರೆ ಸೆಲ್ಫ್ ಸಪ್ಲೈಯಿಂಗ್, ಅಂದ್ರೆ ಅವರೇ ಕೃತಕವಾಗಿ ಅವರೇ ಸ್ವತಃವಾಗಿ ತಯಾರಿ ಮಾಡ್ತಕ್ಕಂಥ ಒಂದು ಆಪ್ಷನ್ ಅನ್ನು ಕೂಡ ಇಟ್ಕೊಂಡಿರ್ತಾರೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ, ಸೊ ಆ ಒಂದು ಸೂಪರ್ ಕಂಪ್ಯೂಟರ್ನ ಹಾರ್ಡ್ವೇರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸೊ ಅವರು ಬೇರೆಯವರಿಂದ ಬಾರೋ ಮಾಡಬಹುದಾಗಿರುತ್ತೆ ಅಥವಾ ಅವರೇ ಸ್ವತಃ ಅದನ್ನ ತಯಾರಿ ಮಾಡ್ತಕ್ಕಂಥ ಒಂದು ಆಪ್ಷನ್ ಅನ್ನು ಕೂಡ ಇಟ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ವೆನ್ ವಾಸ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಪ್ರಿಲ್ 1, 1935ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ RBIಗೆ ಈಗ 90 ವರ್ಷಗಳು ತುಂಬಿರುತ್ತೆ. ಸೊ ಈ 90 ವರ್ಷಗಳು ತುಂಬಿರುವ ಕಾರಣದಿಂದ ಇದಕ್ಕೊಂದು ಸಮಾರಂಭವನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಸಮಾರಂಭಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ RBI at 90 ಅಂತ ಇದಕ್ಕೆ ನೇಮಿಂಗ್ ಮಾಡಿರ್ತಾರೆ. ಸೊ ಈ ಒಂದು ಸಮಾರಂಭದ ಸಮಯದಲ್ಲಿ ಸೊ ಈ ಒಂದು ಜ್ಞಾಪಕಾರ್ಥಕವಾಗಿ ಒಂದು ಕಾಯಿನ್ ಅನ್ನ ಕೂಡ ರಿಲೀಸ್ ಮಾಡತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಮ್ಮ ಭಾರತ ದೇಶದ ಸೆಂಟ್ರಲ್ ಬ್ಯಾಂಕ್ ಅಥವಾ ಕೇಂದ್ರೀಕೃತ ಬ್ಯಾಂಕ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಏಪ್ರಿಲ್ 1, 1935 ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ಇದು ಮಾಡ್ತಕ್ಕಂಥ ಬೇಸಿಕ್ ಫಂಕ್ಷನ್ಸ್ ಏನು ಅಂದ್ರೆ ಮ್ಯಾನೇಜಿಂಗ್ ಕಂಟ್ರೀಸ್ ಮಾನಿಟರಿ ಪಾಲಿಸೀಸ್, ಅಂದ್ರೆ ನಮ್ಮ ರಾಷ್ಟ್ರದ ಸೊ ವಿತ್ತೀಯ ನೀತಿಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ನೀವು ಕೇಳಿರ್ತೀರಾ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್. ಸೊ ಈ ರೀತಿಯ ಸಾಕಷ್ಟು ಟರ್ಮಿನಾಲಜಿಗಳು ಮನಿಗೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಅಲ್ಲಿ ಓದಿರ್ತೀರಾ. ಸೊ ಇವೆಲ್ಲ ನೀತಿಗಳನ್ನ ಪ್ರಮುಖವಾಗಿ ರಚಿಸ್ತಕ್ಕಂಥದ್ದು RBI ವತಿಯಿಂದ ರಚಿಸ್ತಕ್ಕಂಥ ಕೆಲವೊಂದು ವಿತ್ತೀಯ ನೀತಿಗಳಾಗಿರ್ತವೆ. ಸೊ ಸೂಪರ್ವೈಸಿಂಗ್ ಬ್ಯಾಂಕಿಂಗ್ ಸೆಕ್ಟರ್, ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಬ್ಯಾಂಕಿಂಗ್ ವಲಯವನ್ನ ಸೂಪರ್ವೈಸ್ ಮಾಡ್ತಕ್ಕಂಥದ್ದು ಇದರ ಡ್ಯೂಟಿ ಆಗಿರುತ್ತೆ. ರೆಗ್ಯುಲೇಟಿಂಗ್ ದಿ ಫಿನಾನ್ಷಿಯಲ್ ಸಿಸ್ಟಮ್, ಅಂದ್ರೆ ಭಾರತ ದೇಶದ ಹಣಕಾಸು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಕೂಡ ಇವರ ಜವಾಬ್ದಾರಿಯಾಗಿರುತ್ತೆ. ಅಂಡ್ ಎನ್ಶೂರಿಂಗ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಅಂದ್ರೆ ಭಾರತ ದೇಶದಲ್ಲಿ ಆರ್ಥಿಕ ಸ್ಥಿರತೆ ಅಥವಾ ಹಣಕಾಸಿನ ಸ್ಥಿರತೆಯನ್ನ ಕಾಪಾಡ್ತಕ್ಕಂಥದ್ದು ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇರತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದರ ಜೊತೆಗೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಮಾನಿಟರಿ ಪಾಲಿಸಿಗಳನ್ನ ಮಾಡುತ್ತೆ, ಅಂದ್ರೆ ವಿತ್ತೀಯ ನೀತಿಗಳನ್ನ ಮಾಡ್ತಕ್ಕಂಥದ್ದು ಇದರ ಒಂದು ಫಂಕ್ಷನ್ ಆಗಿರುತ್ತೆ. ಅದ್ರ ಜೊತೆಗೆ ಕರೆನ್ಸಿ ಮ್ಯಾನೇಜ್ಮೆಂಟ್, ಅಂದ್ರೆ ಹಣದ ನಿರ್ವಹಣೆ ಅಂತ ಹೇಳ್ತೇವೆ. ಸೊ ಇಶ್ಯೂಯನ್ಸ್ ಅಂಡ್ ಮ್ಯಾನೇಜಿಂಗ್ ದಿ ಸರ್ಕ್ಯುಲೇಷನ್ ಆಫ್ ಇಂಡಿಯನ್ ರುಪಿ, ಅಂದ್ರೆ ಭಾರತ ದೇಶದ ನಾಣ್ಯ ಅಥವಾ ಕರೆನ್ಸಿ ಅಂತ ನಾವೇನು ಹೇಳ್ತೇವೆ. ಸೊ ಅದರ ಚಲಾವಣೆ ಮತ್ತು ನಿರ್ವಹಣೆಯನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇಟ್ ಆಕ್ಟ್ಸ್ ಆಸ್ ದಿ ಬ್ಯಾಂಕರ್ಸ್ ಟು ದಿ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬ್ಯಾಂಕರ್ ಆಗಿ ಕೆಲಸವನ್ನ ನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ ಕೂಡ ಇದಾಗಿರುತ್ತೆ. ಸೊ ರೆಗ್ಯುಲೇಟರ್ಸ್ ಆಫ್ ದಿ ಬ್ಯಾಂಕ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಏನಿರುತ್ತೆ ಸೊ ಅದನ್ನು ಕೂಡ ಅದು ಸೂಪರ್ವೈಸ್ ಮಾಡುತ್ತೆ. ಸೊ ರೆಗ್ಯುಲೇಟ್ಸ್ ಬ್ಯಾಂಕ್ಸ್ ಅಂಡ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್, ಅಂದ್ರೆ ಬರೀ ಬ್ಯಾಂಕಿಂಗ್ ಸಂಸ್ಥೆಗಳು ಮಾತ್ರವಾಗಿರೋದಿಲ್ಲ, ಬ್ಯಾಂಕುಗಳು ಮತ್ತು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಸಂಸ್ಥೆಗಳನ್ನು ಕೂಡ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು RBIನ ಪ್ರಮುಖವಾಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ಗಳಲ್ಲಿ ಒಂದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಮಾಡುತ್ತೆ, ಅಂದ್ರೆ ವಿದೇಶಿ ವಿನಿಮಯ ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನು ಕೂಡ ಮ್ಯಾನೇಜ್ ಮಾಡ್ತಕ್ಕಂಥದ್ದು RBI ಆಗಿರುತ್ತೆ. ಸೊ ಇಟ್ ಮ್ಯಾನೇಜಸ್ ದಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 1999, ಅಂದ್ರೆ 1995ರ ಸೊ ಈ ಒಂದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ಪ್ರಕಾರ ಈ
ಫಾರಿನ್ ಎಕ್ಸ್ಚೇಂಜ್ ಅಥವಾ ವಿದೇಶಿ ವಿನಿಮಯ ಏನಿರುತ್ತೆ ಸೊ ಅದನ್ನು ಕೂಡ ನಿರ್ವಹಣೆ ಮಾಡ್ತಕ್ಕಂಥದ್ದು RBI ಆಗಿರುತ್ತೆ. ಅಂಡ್ ಆಲ್ಸೋ ಇಟ್ ಓವರ್ಸೀಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಟು ಫೆಸಿಲಿಟೇಟ್ ಎಕ್ಸ್ಟರ್ನಲ್ ಟ್ರೇಡ್ ಅಂಡ್ ಪೇಮೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬೇರೆ ದೇಶಗಳಿಂದ ಕ್ರೂಡ್ ಆಯಿಲ್ ಅನ್ನು ನಾವು ಪರ್ಚೇಸ್ ಮಾಡ್ತೇವೆ. ಸೊ ಕಚ್ಚಾ ತೈಲವನ್ನು ನಾವು ಪರ್ಚೇಸ್ ಮಾಡಿದಾಗ ನಾವು ಹಣವನ್ನು ರುಪೀಸಲ್ಲಿ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ, ನಾವು ಅದಕ್ಕೆ ಡಾಲರ್ಸ್ನಲ್ಲಿ ಹಣವನ್ನು ಪೇ ಮಾಡಬೇಕಾಗಿರುತ್ತೆ. ಸೊ ಈ ಎಲ್ಲ ರೀತಿಯ ಒಂದು ಪ್ರೋಸೆಸ್ ಏನಿರುತ್ತೆ ಅದನ್ನು ಓವರ್ಸಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಟ್ಟಿರ್ತಾರೆ. ಸೊ ಎಷ್ಟು ಫಾರಿನ್ ರಿಸರ್ವ್ಸ್ ನಮ್ಮಲ್ಲಿ ಶೇಖರಣೆ ಆಗಿರುತ್ತೆ, ನಾವು ಎಷ್ಟು ಪ್ರೊಕ್ಯೂರ್ಮೆಂಟ್ ಅನ್ನು ಮಾಡ್ಬೋದು, ಎಲ್ಲ ಜವಾಬ್ದಾರಿಯನ್ನು RBI ವತಿಯಿಂದ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಆರೋಗ್ಯ ಸಂಸ್ಥೆ ಅಡಿಯಲ್ಲಿ ಪ್ರಸ್ತಾವಿತ ಸಾಂಕ್ರಾಮಿಕ ಒಪ್ಪಂದದ ಕಾನೂನು ಸ್ಥಿತಿಯನ್ನು ನಿಖರವಾಗಿ ವಿವರಿಸುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ accurately describes the legal status of proposed pandemic treaty under World Health Organization? So this is a fresh news. So WHO ವತಿಯಿಂದ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾಂಡಮಿಕ್ ಟ್ರೀಟಿ ಅಂತ ಕರಿತೇವೆ, ಅಂದ್ರೆ ಸಾಂಕ್ರಾಮಿಕ ರೋಗಗಳ ಒಪ್ಪಂದ ಅಂತ ಕರಿತೇವೆ. ಸೊ ನಾವು ಬಹಳ ಕೆಟ್ಟ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು 2019 ಅಲ್ಲಿ. ಸೊ ಈ ಒಂದು ಕೊರೋನಾ ಪ್ಯಾಂಡಮಿಕ್ ಏನ್ ಬಂದಿರುತ್ತೆ ಸೊ ಅದು ಪ್ರಪಂಚವನ್ನೇ ತಲ್ಲಣಗೊಳಿಸಿರ್ತಕ್ಕಂಥ ಒಂದು ರೋಗವಾಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಪ್ರಪಂಚದ ರಿಚ್ ಕಂಟ್ರಿ ಆಗಿರ್ಬೋದು ಅಥವಾ ಪುವರ್ ಕಂಟ್ರಿ ಆಗಿರ್ಬೋದು, ಸೊ ಯಾರು ಕೂಡ ಅದನ್ನ ಹೇಗೆ ನಿರ್ವಹಣೆ ಮಾಡ್ಬೋದು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲ್ಲದೆ ಇರ್ತಕ್ಕಂಥ ಅಥವಾ ತುಂಬಾ ಡಿಸ್ಟರ್ಬ್ಡ್ ಆಗಿರ್ತಕ್ಕಂಥ ಒಂದು ಟೈಮ್ ಅನ್ನ ನಾವು ಕಳೆದಿರ್ತೇವೆ. ಸೊ ಈ ರೀತಿಯ ಒಂದು ಸಮಯ ಮರುಕಳಿಸಿದಾಗ ಯಾವ ರೀತಿ ಅದಕ್ಕೆ ನಾವು ರಿಯಾಕ್ಟ್ ಆಗಬೇಕು ಅನ್ನೋದನ್ನ ಒಂದು ಒಪ್ಪಂದದ ಮುಖಾಂತರ ಈಗ WHO ಅದನ್ನ ಪ್ರಪೋಸ್ ಮಾಡ್ತಾ ಇದೆ. ಆ ಒಂದು ಪ್ರಪೋಸಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾಂಡಮಿಕ್ ಟ್ರೀಟಿ ಅಂತ ಕರಿತೇವೆ, ಅಂದ್ರೆ ಸಾಂಕ್ರಾಮಿಕ ರೋಗಗಳ ಒಪ್ಪಂದ ಅಂತ ಕರಿತೇವೆ. ಸೊ ಈ ಒಂದು ಒಪ್ಪಂದ ನಾನು ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಸ್ಗಳಲ್ಲಿ ಈ ಒಪ್ಪಂದವನ್ನ ಯಾವುದು ಸರಿಯಾಗಿ ವಿವರಿಸುತ್ತದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಂಕ್ರಾಮಿಕ ಒಪ್ಪಂದವು ಕಾನೂನುಬದ್ಧವಾಗಿರುತ್ತದೆ, ಅಂದ್ರೆ ದ ಪ್ಯಾಂಡಮಿಕ್ ಟ್ರೀಟಿ ಈಸ್ ಅ ಲೀಗಲ್ ಬೈಂಡಿಂಗ್ ಅನ್ನೋದು ಇದಕ್ಕೆ ಉತ್ತರವಾಗಿರುತ್ತೆ. ಅಂದ್ರೆ ಸೊ ಈ ಒಂದು ಟ್ರೀಟಿ ಅಥವಾ ಒಪ್ಪಂದದಲ್ಲಿ ಏನೇನು ನಿಬಂಧನೆಗಳನ್ನ ಕೊಡ್ತಾರೆ ಆ ನಿಬಂಧನೆಗಳನ್ನ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳು ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿರುತ್ತದೆ. ಸೊ ಯಾವ ಕಂಟ್ರಿ ಕೂಡ ಅದಕ್ಕೆ ನೋ ಅಂತ ಹೇಳೋ ಹಾಗಿಲ್ಲ. ಸೊ ಆ ರೀತಿಯ ಒಂದು ನಿಬಂಧನೆಗಳನ್ನ ಈ ಒಂದು ಟ್ರೀಟಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ WHO ವತಿಯಿಂದ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಹೊಸ ಒಪ್ಪಂದವಾಗಿರುತ್ತೆ. ಇದನ್ನ ನಾವು ಸಾಂಕ್ರಾಮಿಕ ರೋಗಗಳ ಒಪ್ಪಂದ ಅಂತ ಕರಿತೇವೆ. ದ ಪ್ಯಾಂಡಮಿಕ್ ಟ್ರೀಟಿ ಈಸ್ ಪ್ರಪೋಸ್ಡ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಂಡರ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿರುತ್ತೆ. ಸೊ ಇದು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಸ್ತಾಪಿತವಾಗಿರ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಇದರ ಗುರಿ ಏನು? ಏಮ್ಡ್ ಅಟ್ ಇಂಪ್ರೂವಿಂಗ್ ಗ್ಲೋಬಲ್ ಪ್ರಿಪೇರ್ಡ್ನೆಸ್ ಅಂಡ್ ರೆಸ್ಪಾನ್ಸ್ ಟು ದಿ ಫ್ಯೂಚರ್ ಪ್ಯಾಂಡಮಿಕ್ಸ್, ಅಂದ್ರೆ ಭವಿಷ್ಯದಲ್ಲಿ ಈ ರೀತಿಯ ಸಾಂಕ್ರಾಮಿಕ ರೋಗಗಳು ಬಂದಾಗ ನಾವು ಅದಕ್ಕೆ ತಯಾರಿಯನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಪ್ಪಂದವನ್ನ ಮಾಡಿಕೊಳ್ತಕ್ಕಂಥದ್ದು ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದವನ್ನ ಮಾಡ್ಕೊಳ್ತಕ್ಕಂಥ ಒಂದು ಟ್ರೀಟಿ ಇದಾಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂತ ನಮ್ಗೆ ಗೊತ್ತಾಯ್ತು. ಸ್ಟ್ರೆಂಥನ್ ದಿ ವರ್ಲ್ಡ್ಸ್ ಡಿಫೆನ್ಸ್ ಅಗೇನ್ಸ್ಟ್ ದಿ ನ್ಯೂ ಪ್ಯಾಥೋಜನ್ಸ್, ಅಂದ್ರೆ ಪ್ಯಾಥೋಜನ್ ಅಂದ್ರೆ ರೋಗವನ್ನ ಉಂಟು ಮಾಡ್ತಕ್ಕಂಥ ಯಾವುದೇ ವಸ್ತುವನ್ನ ನಾವು ಪ್ಯಾಥೋಜನ್ ಅಂತ ಕರಿತೇವೆ. ಸೊ ಹೊಸ ರೀತಿಯ ರೋಗಕಾರಕಗಳು ಹೊಸದಾಗಿ ಇತ್ತೀಚೆಗೆ ಏನೇನು ಬರ್ತಾ ಇದೆ ಸೊ ಅವುಗಳ ವಿರುದ್ಧ ನಮ್ಮ ಪ್ರಪಂಚವನ್ನ ಹೇಗೆ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ಸೊ ಕೆಲವೊಂದು ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಇದರ ಪ್ರಾವಿಷನ್ಸ್ ಅಥವಾ ನಿಬಂಧನೆಗಳನ್ನ ನಾವು ನೋಡೋದಾದ್ರೆ ಸೊ ಈ ಒಂದು ವ್ಯವಸ್ಥೆಗೆ ಯಾವ ಯಾವ ರಾಷ್ಟ್ರಗಳು ಸೇರ್ಕೊಳ್ತವೆ ಆ ರಾಷ್ಟ್ರಗಳ ನಡುವೆ ಆಗಬಹುದಾಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡೋದಾದ್ರೆ ಶೇರಿಂಗ್ ಆಫ್ ಡೇಟಾ, ಅಂದ್ರೆ ಕೆಲವೊಂದು ದತ್ತಾಂಶಗಳನ್ನ ರಾಷ್ಟ್ರಗಳ ನಡುವೆ ವಿನಿಮಯ ಮಾಡ್ಕೊಳ್ಬೇಕಾಗಿರುತ್ತೆ. ಫಂಡಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅಂದ್ರೆ ಯಾವ್ದಾದ್ರು ಸಂಶೋಧನೆಗಳನ್ನ ಮಾಡ್ತಾ ಇದ್ರೆ ಸೊ ಅದಕ್ಕೆ ಹಣಕಾಸಿನ ನೆರವನ್ನ ನೀಡ್ತಕ್ಕಂಥದ್ದು. ರೆಸ್ಪಾಂಡಿಂಗ್ ಟು ದ ಔಟ್ ಬ್ರೇಕ್ಸ್, ಅಂದ್ರೆ ಯಾವ್ದಾದ್ರು ರಾಷ್ಟ್ರದಲ್ಲಿ ಏನಾದ್ರೂ ಕಾಯಿಲೆಗಳು ಸ್ಫೋಟಗೊಂಡಾಗ ಅದಕ್ಕೆ ಬೇರೆ ರಾಷ್ಟ್ರಗಳು ರೆಸ್ಪಾಂಡ್ ಮಾಡ್ತಕ್ಕಂಥದ್ದು ಈ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ಕ್ಲಾಸ್ ಆಗಿರುತ್ತೆ. ಸ್ಟ್ರೆಂಥನಿಂಗ್ ಸರ್ವಿಲೆನ್ಸ್ ಅಂದ್ರೆ ಮೇಲ್ವಿಚಾರಣೆ ಅಂತ ಹೇಳ್ತೇವೆ.
ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ಸೊ ನಾವು ಕಾಯಿಲೆ ಬರೋದಕ್ಕಿಂತ ಮುಂಚೆ ಸೊ ಅದನ್ನ ಹೇಗೆ ನಾವು ಪ್ರಿವೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ನಿಬಂಧನೆಗಳನ್ನು ನೋಡ್ಬೋದಾಗಿರುತ್ತೆ. ಅಂಡ್ ಬಿಲ್ಡಿಂಗ್ ಅಪ್ ಸ್ಟಾಕ್ ಪೈಲ್ಸ್ ಆಫ್ ಮೆಡಿಸಿನ್ ಸಪ್ಲೈಸ್, ಅಂದ್ರೆ ಈ ಔಷಧಿಗಳು ಪ್ಯಾಂಡಮಿಕ್ ಟೈಮ್ನಲ್ಲಿ ನಮಗೆ ಈ ಔಷಧಿಗಳು ಅಂತಕ್ಕಂಥದ್ದು ತುಂಬಾ ಸ್ಕೇರ್ಸಿಟಿ ಆಗಿತ್ತು. ಸೊ ಈ ರೀತಿಯ ಔಷಧಿಗಳನ್ನ ನಾವು ಇವಾಗಲಿಂದನೇ ಸ್ಟಾಕ್ ಮಾಡ್ತಕ್ಕಂಥ ಸೊ ಕೆಲವೊಂದು ನಿಬಂಧನೆಗಳನ್ನ ಈ ಒಂದು ಒಪ್ಪಂದದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ದ ಟ್ರೀಟಿ ಏಮ್ಸ್ ಟು ಅಡ್ರೆಸ್ ದಿ ಶಾರ್ಟ್ ಕಮಿಂಗ್ಸ್ ರಿವೀಲ್ಡ್ ಬೈ ಕೋವಿಡ್-19 ಪ್ಯಾಂಡಮಿಕ್, ಅಂದ್ರೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ ನಲ್ಲಿ ನಾವು ಏನೇನು ತಪ್ಪುಗಳನ್ನ ಮಾಡಿರ್ತೇವೆ ಸೊ ಆ ಒಂದು ತಪ್ಪುಗಳನ್ನ ಮುಂದೆ ಭವಿಷ್ಯದಲ್ಲಿ ಏನಾದರೂ ಪ್ಯಾಂಡಮಿಕ್ಸ್ ಆದಾಗ ಸೊ ಅದನ್ನ ಮರುಕಳಿಸದೆ ಹಾಗೆ ನೋಡಿಕೊಳ್ತಕ್ಕಂಥದ್ದು ಈ ಒಂದು ಒಪ್ಪಂದದ ಇನ್ನೊಂದು ವಿಷನ್ ಆಗಿರುತ್ತೆ. ಸೊ ಬೆಟರ್ ಗ್ಲೋಬಲ್ ಕೋಆರ್ಡಿನೇಷನ್ ಅಂಡ್ ರಿಸೋರ್ಸ್ ಅಲೋಕೇಶನ್, ಅಂದ್ರೆ ಜಾಗತಿಕವಾಗಿ ಒಂದು ಕೋಆರ್ಡಿನೇಷನ್ ಇರಬೇಕು, ಸಮನ್ವಯ ಇರಬೇಕು, ಮತ್ತೆ ಸಂಪನ್ಮೂಲಗಳನ್ನ ಹಂಚಿಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಹಂಚಿಕೆಯನ್ನ ಮಾಡುವ ಕಾರಣದಿಂದ ಈ ಒಂದು ಟ್ರೀಟಿಯನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ನಾನು ಪ್ರಶ್ನೆಯಲ್ಲೇ ಕೊಟ್ಟಿರೋ ಹಾಗೆ ಇದೊಂದು ಲೀಗಲ್ ಬೈಂಡಿಂಗ್ ಆಗಿರುತ್ತೆ, ಅಂದ್ರೆ ಕಾನೂನುಬದ್ಧವಾಗಿರ್ತಕ್ಕಂಥ ಷರತ್ತುಗಳನ್ನ ಕೊಡ್ತಾರೆ. ಸೊ ಯಾವ ರಾಷ್ಟ್ರ ಇದಕ್ಕೆ ಸಹಿ ಹಾಕುತ್ತೆ ಆ ಎಲ್ಲ ರಾಷ್ಟ್ರಗಳು ಇವರು ಕೊಡ್ತಕ್ಕಂಥ ನಿಬಂಧನೆಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾಗಿರುತ್ತೆ. ಅದನ್ನ ನಾವು ಲೀಗಲ್ ಬೈಂಡಿಂಗ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಇದರ ಟೈಮ್ ಲೈನ್ ಏನು ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಫೈನಲೈಸ್ಡ್ ಬೈ ಮೇ 2024, ಅಂದ್ರೆ ಮುಂದಿನ ತಿಂಗಳು 2024 ಅಂದ್ರೆ ಮುಂದಿನ ತಿಂಗಳು ಇದು ಅಂತಿಮವಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅಂಡ್ ಇಟ್ ವುಡ್ ಕಮ್ ಇನ್ ಟು ಫೋರ್ಸ್ ಒನ್ಸ್ ratified by 2/3 ಆಫ್ ದಿ WHO ಮೆಂಬರ್ ಸ್ಟೇಟ್ಸ್, ಅಂದ್ರೆ WHO ದಲ್ಲಿ ಈಗ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳೇನಿರ್ತವೆ ಸೊ ಅದರಲ್ಲಿ 3/2 ಭಾಗದಷ್ಟು ಜನರು ಅಂಗೀಕಾರವನ್ನ ಸೂಚಿಸಿದ್ರೆ ಸಾಕು. ಸೊ ಈ ಒಂದು ಒಪ್ಪಂದವನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ನಿರ್ಧಾರವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಇಟ್ಕೊಂಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಅಬ್ರಾಸ್ಯಾಟ್ ಯಾವ ದೇಶಕ್ಕೆ ಸೇರಿದೆ? ಅಬ್ರಾಸ್ಯಾಟ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಈ ಒಂದು ಅಬ್ರಿವೇಷನ್ ಅಲ್ಲೇ ಇದೆ. ಸೊ ಇದು ಬ್ರೆಜಿಲ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಅಬ್ರಾಸ್ಯಾಟ್ ಬಗ್ಗೆ ನಾನು ಪ್ರಶ್ನೆಯನ್ನ ಏನು ಕೊಟ್ಟಿರ್ತೇನೆ ಅಂದ್ರೆ ಸೊ ಈ ಒಂದು ಅಬ್ರಾಸ್ಯಾಟ್ ಮತ್ತೆ ಸಾಯ್ ಇಂಡಿಯಾ ನಡುವೆ ಈಗ ಒಂದು ಒಪ್ಪಂದ ಆಗಿರುತ್ತೆ. ಸೊ ಆ ಒಂದು ಒಪ್ಪಂದ ಏನಕ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸಾಯ್ ಇಂಡಿಯಾ ಅಂದ್ರೆ ಸ್ಯಾಟ್ಕಾಮ್ ಇಂಡಸ್ಟ್ರಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಕರೀತೇವೆ. ಸೊ ಇವರ ಜೊತೆ ಬ್ರೆಜಿಲಿಯನ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಸೋಸಿಯೇಷನ್, ಇದನ್ನ ಇನ್ ಶಾರ್ಟ್ ನಾವೇನಂತ ಕರಿತೇವೆ ಅಂದ್ರೆ ಅಬ್ರಾಸ್ಯಾಟ್ ಅಂತ ಕರಿತೇವೆ. ಸೊ ಇವರಿಬ್ರು ಒಂದು MOU ಅನ್ನ ಮಾಡ್ಕೊಂಡಿರ್ತಾರೆ. ಈ ಒಂದು MOU ಅನ್ನ ಏನಕ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಟು ಎನ್ಹಾನ್ಸ್ ಅಡ್ವಾನ್ಸ್ಮೆಂಟ್ಸ್ ಇನ್ ಸ್ಪೇಸ್ ಸೆಕ್ಟರ್, ಅಂದ್ರೆ ಬಾಹ್ಯಾಕಾಶ ವಲಯದಲ್ಲಿ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡುವ ಕಾರಣದಿಂದ ಸೊ ಇವರಿಬ್ರು ಕೂಡ ಸಹಯೋಗವನ್ನ ಅಥವಾ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ಒಪ್ಪಂದದ ಪ್ರಕಾರ ಇಬ್ಬರು ಕೊಲ್ಯಾಬರೇಷನ್ ಮಾಡಿಕೊಂಡು ಯಾವ ಬದಲಾವಣೆಗಳನ್ನ ತರ್ತಾರೆ ಅಂದ್ರೆ ಸ್ಯಾಟಲೈಟ್ ಕಮ್ಯುನಿಕೇಶನ್, ಅಂದ್ರೆ ಉಪಗ್ರಹಗಳ ಉಡಾವಣೆ ಆಗಿರ್ಬೋದು, ರಾಕೆಟ್ ಅಂಡ್ ಸ್ಯಾಟಲೈಟ್ ಲಾಂಚಸ್ ಆಗಿರ್ಬೋದು, ರಾಕೆಟ್ಗಳಾಗಿರ್ಬೋದು ಅಥವಾ ಉಪಗ್ರಹಗಳಾಗಿರ್ಬೋದು, ಸೊ ಅದನ್ನ ಉಡಾವಣೆ ಮಾಡ್ತಕ್ಕಂಥ ವಿಷಯದಲ್ಲಿ ಸಹಯೋಗ ಆಗಿರ್ಬೋದು, ಪೇಲೋಡ್ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು, ಸ್ಯಾಟಲೈಟ್ ಪ್ಲಾಟ್ಫಾರ್ಮ್ಗಳು ಮತ್ತೆ ಗ್ರೌಂಡ್ ಇನ್ಸ್ಟ್ರೂಮೆಂಟ್ಸ್, ಅಂದ್ರೆ ಭೂಮಿಯಿಂದ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಏನಿರ್ತವೆ ಸೊ ಇವೆಲ್ಲದರ ಅಭಿವೃದ್ಧಿಯಲ್ಲಿ ಸೊ ಇಬ್ಬರು ಕೂಡ ಒಂದು ಸಹಯೋಗವನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಕೆಳಗಿನ ಯಾವ ಹೇಳಿಕೆಗಳು ಉದ್ಯೋಗಿಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಪ್ರವೃತ್ತಿಯನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆಕ್ಯುರೇಟ್ಲಿ ರಿಫ್ಲೆಕ್ಟ್ಸ್ ದಿ ಟ್ರೆಂಡ್ ಇನ್ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ವರ್ಕ್ ಫೋರ್ಸ್? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಸೋಸಿಯೇಷನ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಉದ್ಯೋಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬಹಳ ಇತ್ತೀಚೆಗೆ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಆಗಿರ್ತವೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ಪ್ರಕಾರ ಮಹಿಳಾ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಸೊ ನಾವು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಯಂ ಉದ್ಯೋಗ ಮತ್ತು ಸಂಬಳವಿಲ್ಲದ ಕುಟುಂಬ ಕೆಲಸಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ. ದಟ್ ಮೀನ್ಸ್ ವಿಮೆನ್ಸ್ ಪಾರ್ಟಿಸಿಪೇಷನ್ ಈಸ್ ಇನ್ ದ ರೈಸ್ ಇನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂಡ್ ಅನ್ಪೇಯ್ಡ್ ಫ್ಯಾಮಿಲಿ ವರ್ಕ್, ಅಂದ್ರೆ ಅವರ ಕುಟುಂಬದ ಸಾಂಪ್ರದಾಯಿಕ ಒಂದು ಜಾಬ್ಸ್ ಏನಿರ್ತವೆ ಸೊ ಅದರಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಯಾವುದೇ ಪೇಮೆಂಟ್ ಅನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಮಹಿಳೆಯರಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥ ವರದಿಯನ್ನ ಸೊ ಈ ಒಂದು ರಿಪೋರ್ಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ರಿಪೋರ್ಟ್
ರಿಪೋರ್ಟ್ ಅನ್ನು ನಾವು ಸ್ಟೇಟ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಅಂತ ಕರಿತೇವೆ. ಸೊ ಈ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ವತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ 2022ಕ್ಕೆ ಅಂದ್ರೆ 2022ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ರೆಗ್ಯುಲರ್ ವೇಜ್ ಅಂದ್ರೆ ಸೊ ಒಬ್ಬ ಕಾರ್ಮಿಕ ನಿರಂತರವಾಗಿ ಅಥವಾ ರೆಗ್ಯುಲರ್ ಆಗಿ ಅಥವಾ ನಿಯಮಿತವಾಗಿ ತರ್ತಕ್ಕಂಥ ಒಂದು ಸಂಬಳ. ಇನ್ನೊಂದು ಕ್ಯಾಶುಯಲ್ ವೇಜ್ ಅಂತ ಕರಿತೇವೆ. ಇವ್ರನ್ನ ನಾವು ಗಿಗ್ ವರ್ಕರ್ಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಒಂದು ಕೆಲಸ ಇದ್ದಾಗ ಮಾತ್ರ ಬರ್ತಾರೆ, ಇಲ್ಲದೆ ಇದ್ರೆ ಅವರು ಬರೋದಿಲ್ಲ. ಸೊ ಇವ್ರನ್ನ ನಾವು ಪಾರ್ಟ್ ಟೈಮರ್ಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಸೊ ಇನ್ನೊಂದನ್ನ ನಾವು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕರಿತೇವೆ, ಅಂದ್ರೆ ಸ್ವಯಂ ಉದ್ಯೋಗಿಗಳು ಅಂತ ಕರಿತೇವೆ. ಸೊ ರೆಗ್ಯುಲರ್ ವೇಜಸ್ ಅಂತಕ್ಕಂಥದ್ದು 2012ರಿಂದ 22ಕ್ಕೆ ನಾವು ಕಂಪೇರ್ ಮಾಡ್ಕೊಂಡಾಗ ರೆಗ್ಯುಲರ್ ವೇಜ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಬೇಕಾಗಿತ್ತು. ಕಾರಣ ಏನಂದ್ರೆ ಸೊ ಎಲ್ಲ ಕೊಮಾಡಿಟಿಸ್ಗಳ ಅಥವಾ ನಮ್ಮ ಒಂದು ಮನಿ ಸೊ ಮುಂದಕ್ಕೆ ಹೋಗ್ತಾ ಏನಾಗುತ್ತೆ ಅಂದ್ರೆ ತನ್ನ ವ್ಯಾಲ್ಯೂ ಅನ್ನ ಕಳ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ 10 years ago 10 rupees ಅಂದ್ರೆ ಅದಕ್ಕೆ ಸಾಕಷ್ಟು ಮೌಲ್ಯ ಇತ್ತು. ಬಟ್ ಇವತ್ತು 10 rupees ಅಂದ್ರೆ ಅದಕ್ಕೆ ಅಷ್ಟೊಂದು ಮೌಲ್ಯ ಇರೋದಿಲ್ಲ. ಅಂದ್ರೆ 10 rupees ಅಲ್ಲಿ ನಾವು 10 ವರ್ಷಗಳ ಹಿಂದೆ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಬಹುದಾಗಿತ್ತು. ಬಟ್ ಇವತ್ತು ಅದೇ 10 rupees ನಲ್ಲಿ ನಾವು ಅಷ್ಟು ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಣ ಮುಂದಕ್ಕೆ ಹೋಗ್ತಾ ಏನಾಗುತ್ತೆ ಅಂದ್ರೆ ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಬರುತ್ತೆ. ಸೊ ಇದರಿಂದ ವೇಜಸ್ ಅಂತಕ್ಕಂಥದ್ದು ಕೂಡ ಪ್ರೊಪೋರ್ಷನೇಟ್ ಆಗಿ ಇನ್ಕ್ರೀಸ್ ಆಗಬೇಕಾಗಿರುತ್ತೆ. ಸೊ 2012ಇಂದ 2022ಗೆ ಕ್ಯಾಶುಯಲ್ ವೇಜ್ ಅಂತಕ್ಕಂಥದ್ದು ಅಥವಾ ರೆಗ್ಯುಲರ್ ವೇಜ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಇದು -1% ರಿಡ್ಯೂಸ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕ್ಯಾಶುಯಲ್ ವೇಜ್ ಮಾತ್ರ ಇನ್ಕ್ರೀಸ್ ಆಗಿದೆ. ಸೊ 2% ಅಷ್ಟು ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅರ್ನಿಂಗ್ ಆಗ್ತಾ ಇರೋದು ಕೂಡ ಡಿಕ್ರೀಸ್ ಆಗ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನೂ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ ಯೂತ್ ಎಂಪ್ಲಾಯ್ಮೆಂಟ್ ಅಂದ್ರೆ ಯುವಕರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದು ಒಂದು ಕನ್ಸರ್ನ್ ಅಥವಾ ಕಳವಳವಾಗಿದೆ. ಕಾರಣ ಏನಂದ್ರೆ ಯಂಗ್ ವರ್ಕರ್ಸ್ ಫೈಂಡಿಂಗ್ ದೆಮ್ಸೆಲ್ವ್ಸ್ ಇನ್ ಇನ್ಫಾರ್ಮಲ್ ಅಂಡ್ ಲೋ ಕ್ವಾಲಿಟಿ ಜಾಬ್ಸ್ ಅಂದ್ರೆ ಅನೌಪಚಾರಿಕವಾಗಿರ್ತಕ್ಕಂಥ ಉದ್ಯೋಗಗಳು ಮತ್ತೆ ಕಡಿಮೆ ಗುಣಮಟ್ಟವಿರ್ತಕ್ಕಂಥ ಉದ್ಯೋಗಗಳಿಗೆ ಸೊ ಯೂತ್ ಈಗ ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದೊಂದು ಕಳವಳಕಾರಿಯಾಗಿರ್ತಕ್ಕಂಥ ಒಂದು ಸಂಗತಿ ಆಗಿರುತ್ತೆ. ಸೊ ವಿಮೆನ್ ಇನ್ ವರ್ಕ್ ಫೋರ್ಸ್, ಸೊ ಅದೇ ಮಹಿಳಾ ಉದ್ಯೋಗಿಗಳನ್ನ ನಾವು ತೆಗೆದುಕೊಂಡಾಗ ಸೊ ನಾನು ಪ್ರಶ್ನೆಯಲ್ಲೇ ನೀಡಿದ ಹಾಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗಿದೆ, ಅಂದ್ರೆ ಸ್ವಯಂ ಉದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಅದ್ರ ಜೊತೆಗೆ ಅನ್ಪೇಯ್ಡ್ ಫ್ಯಾಮಿಲಿ ವರ್ಕ್ ಅಂದ್ರೆ ಸಂಬಳವಿಲ್ಲದ ಕುಟುಂಬದ ಉದ್ಯೋಗಗಳಲ್ಲಿ ಅವರು ಹೆಚ್ಚಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅನ್ಪೇಯ್ಡ್ ಜಾಬ್ ಏನಿರುತ್ತೆ ಸೊ ಇಟ್ ರೈಸಸ್ ಕ್ವೆಶನ್ಸ್ ಅಬೌಟ್ ದೇರ್ ರೆಮ್ಯುನರೇಷನ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಅವರ ಹಣ ಮತ್ತು ಎಂಪ್ಲಾಯ್ಮೆಂಟ್ ಕುರಿತು ಸೊ ಪ್ರಶ್ನೆಗಳನ್ನ ಏರಿಸ್ತಕ್ಕಂಥ ಅಥವಾ ಪ್ರಶ್ನೆಗಳನ್ನ ಉಂಟು ಮಾಡ್ತಕ್ಕಂಥ ಒಂದು ಅಬ್ಸರ್ವೇಷನ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಟಾಗ್ನೆಂಟ್ ವೇಜಸ್ ಅಂತ ಕರಿತೇವೆ, ಅಂದ್ರೆ ವೇತನ ಅಂತಕ್ಕಂಥದ್ದು ಕುಂಠಿತವಾಗಿದೆ ಅಥವಾ ಸ್ಥಿರವಾಗಿದೆ, ಅದರಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ಅಂತಕ್ಕಂಥ, ಬದಲಾವಣೆ ಅಂದ್ರೆ ಪಾಸಿಟಿವ್ಲಿ ಅದು ಗ್ರೋತ್ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ವರದಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ರೆಗ್ಯುಲರ್ ವರ್ಕರ್ಸ್ ಹ್ಯಾವ್ ರಿಮೇನ್ ಸ್ಟಾಗ್ನೆಂಟ್ ಅಂದ್ರೆ ನಿಯಮಿತವಾಗಿ ವರ್ಕ್ ಮಾಡ್ತಕ್ಕಂಥವರ ಒಂದು ಸ್ಯಾಲರಿ ಅಂತಕ್ಕಂಥದ್ದು ಸ್ಟಾಗ್ನೆಂಟ್ ಆಗಿರುತ್ತೆ. ಸೊ ಕ್ಯಾಶುಯಲ್ ಲೇಬರರ್ಸ್ ಹ್ಯಾಸ್ ಸೀನ್ ಓನ್ಲಿ ಮಾಡೆಸ್ಟ್ ಇನ್ಕ್ರೀಸ್. ನಾನು ಗ್ರಾಫಲ್ ತೋರಿಸಿದಾಗೆ ಸೊ ಸಾಂದರ್ಭಿಕ ಕಾರ್ಮಿಕರು ಏನಿರ್ತಾರೆ ಸೊ ಅವರ ವೇಜಸ್ ನಲ್ಲಿ ಸ್ವಲ್ಪ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅನ್ನ ನಾವು ನೋಡಿದಾಗ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ದಿ ವರ್ಕ್ ಫೋರ್ಸ್ ಈಸ್ ಎಂಗೇಜ್ಡ್ ಅಂಡ್ ಆಫನ್ ಲ್ಯಾಕ್ಸ್ ಜಾಬ್ ಸೆಕ್ಯೂರಿಟಿ ಅಂಡ್ ಬೆನಿಫಿಟ್ಸ್. ಅಂದ್ರೆ ಈ ಒಂದು ಅನೌಪಚಾರಿಕ ಉದ್ಯೋಗ ವ್ಯವಸ್ಥೆ ಏನಿರುತ್ತೆ ಸೊ ಅದರಲ್ಲಿ ಗಮನಾರ್ಹ ಭಾಗವು ಅನೌಪಚಾರಿಕ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದೆ. ಅಂದ್ರೆ ಯಾವುದೇ ರೀತಿಯ ಫಾರ್ಮಲ್ ಸೆಕ್ಟರ್ ಇರೋದಿಲ್ಲ, ಒಂದು ಅನ್ಯೂನಿಫಾರ್ಮ್ಡ್ ಅಥವಾ ಒಂದು ಸಿಸ್ಟಮ್ ಇಲ್ಲದೆ ಇರತಕ್ಕಂಥ ಉದ್ಯೋಗಗಳಲ್ಲಿ ಹೆಚ್ಚಿನ ಜನರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ದೊಡ್ಡ ಚಾಲೆಂಜ್ ಏನು ಅಂದ್ರೆ ಜಾಬ್ ಸೆಕ್ಯೂರಿಟಿ, ಉದ್ಯೋಗದ ಭದ್ರತೆ ಇರೋದಿಲ್ಲ. ಅವ್ರು ಯಾವಾಗ ಬೇಕಾದ್ರೂ ಉದ್ಯೋಗದಿಂದ ಅವ್ರನ್ನ ತೆಗಿಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಯಾವುದೇ ರೀತಿಯ ಬೆನಿಫಿಟ್ಸ್ ಅನ್ನ ಅವರು ಹೊಂದಿರೋದಿಲ್ಲ. PF ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಡೈಲಿ ಅಲವೆನ್ಸ್ ಆಗಿರ್ಬೋದು, HRA ಆಗಿರ್ಬೋದು. ಸೊ ಈ ರೀತಿಯ ವ್ಯವಸ್ಥೆಗಳನ್ನ ನಾವು ಅನೌಪಚಾರಿಕ ಉದ್ಯೋಗದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಈ ಸೆಕ್ಟರ್ ಅಲ್ಲಿ ಹೆಚ್ಚಿನ ಉದ್ಯೋಗಗಳನ್ನ ನಾವು ಜಾಸ್ತಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಟೇಟ್ ಡಿಸ್ಪ್ಯಾರಿಟೀಸ್ ಅಂದ್ರೆ
ರಾಜ್ಯದಿಂದ ರಾಜ್ಯಕ್ಕೆ ತೆಗೆದುಕೊಂಡಾಗ ಕೆಲವೊಂದು ಅಸಮಾನತೆಗಳನ್ನು ಕೂಡ ಸೊ ಈ ಒಂದು ವರದಿಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಂದರೆ ಒಂದು ದೇಶದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ರಾಜ್ಯಗಳ ನಡುವೆ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನು ಈ ಒಂದು ವರದಿಯಲ್ಲಿ ಅವರು ರಿಪೋರ್ಟ್ ಮಾಡಿರ್ತಾರೆ. ಹಾಗಿದ್ರೆ ಎಂಪ್ಲಾಯ್ಮೆಂಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಸೊ ಮೊದಲನೇದನ್ನು ನಾವು ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಕರಿತೇವೆ. ರೋಜ್ಗಾರ್ ಅಂದರೆ ಉದ್ಯೋಗ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಸೊ ಟು ಇನ್ಸೆಂಟಿವೈಸ್ ಎಂಪ್ಲಾಯರ್ಸ್ ಅಂದರೆ ಎಂಪ್ಲಾಯರ್ಸ್ ಏನಿರ್ತಾರೆ ಅಂದರೆ ಸಾಮಾಜಿಕ ಭದ್ರತೆಯ ಪ್ರಯೋಜನಗಳೊಂದಿಗೆ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಉದ್ಯೋಗದಾತರನ್ನು ಉತ್ತೇಜಿಸ್ತಕ್ಕಂಥದ್ದು. ಯಾಕಂದರೆ ಯಾರೇ ಒಬ್ಬರು ಇನ್ನೊಬ್ಬರಿಗೆ ಉದ್ಯೋಗವನ್ನು ಕೊಡಬೇಕಾಗಿದ್ರೆ ಉದ್ಯೋಗ ಕೊಡ್ತಕ್ಕಂಥವರನ್ನು ನಾವು ಎನ್ಕರೇಜ್ ಮಾಡಬೇಕು. ಸೊ ಇಲ್ಲಿ ಉದ್ಯೋಗಿಗಳನ್ನು ಎನ್ಕರೇಜ್ ಮಾಡ್ತಾ ಇಲ್ಲ, ಉದ್ಯೋಗ ನೀಡತಕ್ಕಂಥವರನ್ನ ಎನ್ಕರೇಜ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ನಾವೇನಂತ ಕರಿತೀವಿ ಅಂದರೆ ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಕರಿತೇವೆ. ಸೊ ಇದನ್ನ ABRY ಅಂತ ಕರಿತೇವೆ. ಸೊ ಇನ್ನೊಂದನ್ನ ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ್ ಯೋಜನಾ ಅಂತ ಕರಿತೇವೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಎನ್ಕರೇಜ್ ಎಂಪ್ಲಾಯರ್ಸ್ ಟು ಜನರೇಟ್ ನ್ಯೂ ಎಂಪ್ಲಾಯ್ಮೆಂಟ್ ಬೈ ಪ್ರೊವೈಡಿಂಗ್ ಪೆನ್ಷನ್ ಕಾಂಟ್ರಿಬ್ಯೂಷನ್ ಬೆನಿಫಿಟ್ಸ್. ಅಂದರೆ ಈಗ ಎಂಪ್ಲಾಯ್ಗೆ ಏನು ಪೆನ್ಷನ್ ಅಥವಾ ಪಿಂಚಣಿ ಏನು ಕೊಡ್ತಾರೆ ಆ ಒಂದು ಪಿಂಚಣಿಯ ಕೊಡುಗೆಯ ಪ್ರಯೋಜನಗಳನ್ನು ಒದಗಿಸುವ ಮೂಲಕ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ಸೃಷ್ಟಿ ಮಾಡಲಿಕ್ಕೆ ಉದ್ಯೋಗದಾತರನ್ನು ಉತ್ತೇಜನ ಮಾಡ್ತಕ್ಕಂಥದ್ದು. ಇಲ್ಲೂ ಕೂಡ ಜಾಬ್ ಕೊಡೋರನ್ನು ಉತ್ತೇಜನ ಮಾಡ್ತಾರೆ. ಯಾವ ರೀತಿ ಉತ್ತೇಜನ ಮಾಡ್ತಾರೆ ಅಂದರೆ ಪೆನ್ಷನ್ ಅನ್ನ ಕಾಂಟ್ರಿಬ್ಯೂಟ್ ಮಾಡುವ ಮುಖಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಯೋಜನೆಯನ್ನು ನಾವು ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹನ್ ಯೋಜನೆ ಅಂತ ಕರಿತೇವೆ. ಸೊ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಇಟ್ ಏಮ್ಸ್ ಟು ಕನೆಕ್ಟ್ ಜಾಬ್ ಸೀಕರ್ಸ್ ಅಂಡ್ ಎಂಪ್ಲಾಯರ್ಸ್ ಅಂದರೆ ಉದ್ಯೋಗವನ್ನು ನೀಡ್ತಕ್ಕಂಥವರನ್ನ ಮತ್ತೆ ಉದ್ಯೋಗವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ಉಳ್ಳವರನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ನಾವೇನಂತ ಕರಿತೀವಿ ಅಂದರೆ ರಾಷ್ಟ್ರೀಯ ವೃತ್ತಿ ಸೇವೆ ಯೋಜನೆ ಅಂತ ಕರಿತೇವೆ. ಸೊ ಇವರಿಬ್ಬರನ್ನ ಏನು ಮಾಡ್ತಾರೆ ಅಂದರೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ಗೆ ತೆಗೆದುಕೊಳ್ಳುವ ಮುಖಾಂತರ ಒಂದು ಉತ್ತಮವಾಗಿರ್ತಕ್ಕಂಥ ಉದ್ಯೋಗವನ್ನು ಪಡಿತಕ್ಕಂಥ ಸಹಾಯವನ್ನು ನಾವು ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬರುತ್ತೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ. ಇದನ್ನು ಮನ್ರೇಗಾ ಅಂತ ನಾವು ಕರಿತೇವೆ. ಸೊ ಈ ಒಂದು ಮನ್ರೇಗಾ ಅಡಿಯಲ್ಲಿ 1 ವರ್ಷಕ್ಕೆ 100 ದಿನಗಳ ಕೂಲಿ ಉದ್ಯೋಗವನ್ನು ನೀಡ್ತಕ್ಕಂಥದ್ದು. ಸೊ ಇದರಲ್ಲಿ ಕಡ್ಡಾಯವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅದಾದ್ಮೇಲೆ ಆಜೀವಿಕಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೇವೆ. ಸೊ ಈ ಆಜೀವಿಕಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಏನಿರುತ್ತೆ ಸೊ ಇಟ್ ಈಸ್ ಟು ಪ್ರಮೋಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದಿ ರೂರಲ್ ಪುವರ್ ಅಂದರೆ ಸ್ವಯಂ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಸಂಘಟನೆಗಳನ್ನು ಸೃಷ್ಟಿ ಮಾಡುವ ಕಾರಣದಿಂದ ಆಜೀವಿಕಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಸ್ಕೀಮನ್ನು ನಾವು ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೇವೆ. ಅಂದರೆ ಗ್ರಾಮೀಣ ಸ್ವಯಂ ಉದ್ಯೋಗದ ತರಬೇತಿ ಸಂಸ್ಥೆಗಳು ಅಂತ ಕರಿತೇವೆ. ಸೊ ಹೆಸರಲ್ಲೇ ಇದೆ ತರಬೇತಿ ಅಂತ. ಸೊ ಇವರೇನು ಮಾಡ್ತಾರೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಮಾಡ್ತಾರೆ. ಅಂದರೆ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಸ್ಕೀಮ್ ಅನ್ನ ನಾವು PM ಸ್ವನಿಧಿ ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದರೆ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತ ಕರಿತೇವೆ. ಸೊ ಇದು ಬೀದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫಂಡ್ ಆಗಿರುತ್ತೆ. ಸೊ ಕೊರೋನಾ ಟೈಮಲ್ಲಿ ಬೀದಿ ವ್ಯಾಪಾರಿಗಳು ಸಾಕಷ್ಟು ಲಾಸ್ ಅನ್ನ ಇನ್ಕರ್ ಮಾಡಿರ್ತಾರೆ. ಸೊ ಅವರಿಗೆ ಲೋನ್ ಅನ್ನ ಒದಗಿಸ್ತಕ್ಕಂಥ ಒಂದು ಯೋಜನೆಯನ್ನು ನಾವು PM ಸ್ವನಿಧಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅಂದರೆ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಪ್ರೋಗ್ರಾಮ್ ದಟ್ ಪ್ರಮೋಟ್ಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಥ್ರೂ ಮೈಕ್ರೋ ಎಂಟರ್ಪ್ರೈಸಸ್ ಎಸ್ಟಾಬ್ಲಿಷ್ಮೆಂಟ್ಸ್. ಅಂದರೆ ಸೊ ಈ ಒಂದು ಕ್ರೆಡಿಟ್ ಲಿಂಕ್ಡ್ ಅಂತ ಕರಿತೇವೆ. ಕ್ರೆಡಿಟ್ ಅಂದರೆ ಸಾಲವನ್ನು ಕೊಡುವ ಮುಖಾಂತರ ಮೈಕ್ರೋ ಎಂಟರ್ಪ್ರೈಸಸ್ ಅಂದರೆ ಸಣ್ಣದಾಗಿರ್ತಕ್ಕಂಥ ಉದ್ಯಮಗಳನ್ನು ಸ್ಟಾರ್ಟ್ ಮಾಡುವ ಮುಖಾಂತರ ಸ್ವಯಂ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಇಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಭಾರತ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಆಗಿರ್ತವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಸೊ ಈ ಒಂದು ರಗ್ಬಿ ಗೇಮಲ್ಲಿ ಒಂದು ಟೆಕ್ನಿಕ್ ಇರುತ್ತೆ. ಆ ಒಂದು ಟೆಕ್ನಿಕನ್ನು ನಾವೇನಂತ ಕರಿತೀವಿ ಅಂದರೆ
ಹಿಪ್ ಡ್ರಾಪ್ ಟ್ಯಾಕಲ್ ಅಂತ ಕರಿತೇವೆ. ಅಂದ್ರೆ ಸೊಂಟವನ್ನ ಹಿಡ್ಕೊಳ್ಳುವ ಮುಖಾಂತರ ಸೊ ಅವರನ್ನ ಬೀಳಿಸ್ತಕ್ಕಂಥ ಒಂದು ಟೆಕ್ನಿಕ್ ಆಗಿರುತ್ತೆ. ಸೊ ಇನ್ನು ಮೇಲೆ ಈ ಒಂದು ಟೆಕ್ನಿಕ್ ಅನ್ನ ಈ ಸ್ಪೋರ್ಟ್ ನಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಸೊ ಈ ಒಂದು ಹಿಪ್ ಡ್ರಾಪ್ ಟೆಕ್ನಿಕ್ ಅನ್ನ ಈಗ ಬ್ಯಾನ್ ಮಾಡಿರ್ತಾರೆ. ಸೊ ಇದನ್ನ ಬ್ಯಾನ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನ್ಯಾಷನಲ್ ಫುಟ್ಬಾಲ್ ಲೀಗ್ ನ ವತಿಯಿಂದ ಈ ಒಂದು ಮೆಥಡ್ ಆಫ್ ಟ್ಯಾಕ್ಲಿಂಗ್ ಅನ್ನ ಬ್ಯಾನ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಸೊ ಪ್ಲೇಯರ್ಸ್ ಸೇಫ್ಟಿ ಅಥವಾ ಆ ಒಂದು ಸುರಕ್ಷತೆಯ ಕಾರಣದಿಂದ ಅವರಿಗೆ ಸಾಕಷ್ಟು ಇಂಜರಿ ಈ ಒಂದು ಮೆಥಡ್ ಇಂದ ಆಗ್ತಾ ಇರುವ ಕಾರಣದಿಂದ ಸೊ ಈ ಮೆಥಡ್ ಅನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ NFL ಅಂತಕ್ಕಂಥದ್ದು ಮೇಜರ್ ಅಮೆರಿಕನ್ ಪ್ರೊಫೆಷನಲ್ ಫುಟ್ಬಾಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಅಮೆರಿಕದ ಒಂದು ವೃತ್ತಿಪರ ಫುಟ್ಬಾಲ್ ಸಂಸ್ಥೆಯಿಂದ ಸೊ ಈ ಒಂದು ಟೆಕ್ನಿಕ್ ಅನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನ ನೋಡಬಹುದಾಗಿರುತ್ತೆ. ಸೊ IIT ಮಡ್ರಾಸ್ ಟು ಹೋಸ್ಟ್ 6th ಶಾಸ್ತ್ರ ರ್ಯಾಪಿಡ್ 5 ರೇಟೆಡ್ ಚೆಸ್ ಟೂರ್ನಮೆಂಟ್. ಅಂದ್ರೆ ಈ ಒಂದು ಚೆಸ್ ಟೂರ್ನಮೆಂಟ್ ಅನ್ನ ಸೊ ಈ ಒಂದು ರ್ಯಾಪಿಡ್ 5 ರೇಟೆಡ್ ಚೆಸ್ ಟೂರ್ನಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಟೂರ್ನಮೆಂಟ್ ಅನ್ನ 6ನೇ ಒಂದು ಆವೃತ್ತಿ ಏನಿರುತ್ತೆ ಸೊ ಇದನ್ನ IIT ಮಡ್ರಾಸ್ ನವರು ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಸಾಕಷ್ಟು ಗ್ರ್ಯಾಂಡ್ ಮಾಸ್ಟರ್ಸ್, ಅದಾದ್ಮೇಲೆ ಇಂಟರ್ನ್ಯಾಷನಲ್ ಮಾಸ್ಟರ್ಸ್, ವಿಮೆನ್ ಗ್ರ್ಯಾಂಡ್ ಮಾಸ್ಟರ್ಸ್ ಮತ್ತೆ ಸೊ ಇಂಟರ್ನ್ಯಾಷನಲ್ ವಿಮೆನ್ ಮಾಸ್ಟರ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ 30ನೇ ಮಾರ್ಚ್ ಅನ್ನ ನಾವು ರಾಜಸ್ಥಾನದ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಸೊ ಈ ಒಂದು ರಾಜಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಮುಂಚೆ ಇದನ್ನ ಏನಂತ ಕರೀತಾ ಇದ್ರು ಅಂದ್ರೆ ರಾಜ್ಪುತಾನ ಅಂತ ಕರೀತಾ ಇದ್ರು. ಸೊ ರಾಜಸ್ಥಾನವನ್ನ ಮುಂಚೆ ರಾಜ್ಪುತಾನ ಅಂತ ಕರೀತಾ ಇದ್ರು. ಸೊ ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಅಂಡ್ ಗಾಟ್ ಇಟ್ಸ್ ರೆಕಗ್ನೈಸೇಷನ್ ಆನ್ March 30, 1949. 1945ರಲ್ಲಿ ಸೊ ಇದು ಮಾನ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ರಾಜ್ಯದ ವಿಶೇಷತೆ ಏನು ಅಂದ್ರೆ ಭೌಗೋಳಿಕವಾಗಿ ಅಥವಾ ಜಿಯೋಗ್ರಾಫಿಕಲ್ಲಿ ಸೊ ಅತ್ಯಂತ ಲಾರ್ಜೆಸ್ಟ್ ಅಥವಾ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ರಾಜ್ಯದಲ್ಲಿ ನಾವು ಥಾರ್ ಡೆಸರ್ಟ್ ಅಥವಾ ಮರುಭೂಮಿಯನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮರುಭೂಮಿಯನ್ನ ನಾವು ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಕೂಡ ಕರಿತೇವೆ. ಸೊ ಇವರು ಈ ಒಂದು ರಾಜ್ಯ ಏನಿರುತ್ತೆ ಲೆಡ್ ಜಿಂಕ್ ಓರ್ಸ್ ಅನ್ನ ಮತ್ತೆ ಸೆಲೆನೈಟ್ ವಾಲಸ್ಟೋನೈಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಏಕೈಕ ರಾಜ್ಯವಾಗಿರುತ್ತೆ. ಅಂದ್ರೆ ಸೀಸ ಆಗಿರ್ಬೋದು, ಸತು ಆಗಿರ್ಬೋದು, ಇದರ ಅದಿರುಗಳು ಸೆಲೆನೈಟ್ ಮತ್ತೆ ಓಲಸ್ಟೋನೈಟ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಉತ್ಪಾದನೆ ಮಾಡ್ತಕ್ಕಂಥ ಏಕೈಕ ರಾಜ್ಯವಾಗಿ ನಾವು ರಾಜಸ್ಥಾನವನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಲೈಮ್ ಸ್ಟೋನ್ ರಿಸರ್ವ್ಸ್ ಆಗಿರುತ್ತೆ. ಸೊ ಈ ಒಂದು ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲು ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಹೆಚ್ಚಾಗಿ ನಿಕ್ಷೇಪಗಳನ್ನ ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಇದೊಂದಾಗಿರುತ್ತೆ. ಸೊ ಇಟ್ ಈಸ್ ಹಬ್ ಫಾರ್ ಇಂಡಸ್ಟ್ರೀಸ್ ಸಚ್ ಆಸ್ ಸಿಮೆಂಟ್ ಪ್ರೊಡಕ್ಷನ್, ಅಂದ್ರೆ ಸಿಮೆಂಟ್ ಉತ್ಪಾದನೆಗೆ ಸೊ ಮುಖ್ಯವಾಗಿರ್ತಕ್ಕಂಥ ಕೇಂದ್ರೀಕೃತ ರಾಜ್ಯವಾಗಿ ನಾವು ರಾಜಸ್ಥಾನವನ್ನ ನೋಡಬಹುದಾಗಿರುತ್ತೆ. ಸೊ 6 ಆಫ್ ದಿ ಫೋರ್ಟ್ಸ್, ಸೊ ಇದು ಕೋಟೆಗಳಿಗೆ ಕೂಡ ಫೇಮಸ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ 6 ಪ್ರಮುಖ ಕೋಟೆಗಳು ಯಾವ್ದಾವ್ದು ಅಂದ್ರೆ ಚಿತ್ತೋರ್ಗರ್ ಫೋರ್ಟ್ ಆಗಿರುತ್ತೆ, ಇನ್ನೊಂದನ್ನ ಕುಂಬಲ್ಗರ್ ಫೋರ್ಟ್ ಅಂತ ಕರಿತೇವೆ, ರಣಥಂಬೋರ್ ಫೋರ್ಟ್ ಅಂತ ಕರಿತೇವೆ, ಸೊ ಗಾಗರಾನ್ ಫೋರ್ಟ್ ಅಂತ ಕರಿತೇವೆ, ಆಂಬರ್ ಫೋರ್ಟ್, ಜೆಸಲ್ಮಾರ್ ಫೋರ್ಟ್ ಇವೆಲ್ಲ ಸೊ ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕೋಟೆಗಳಾಗಿರ್ತವೆ. ಸೊ ದೀಸ್ ವರ್ ಡಿಕ್ಲೇರ್ಡ್ ಆಸ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಇನ್ 2013. ಸೊ 2013ರಲ್ಲಿ ಸೊ ಇವುಗಳನ್ನ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳಾಗಿ ಕೂಡ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಈ ಒಂದು ರಾಜ್ಯದ ಕ್ಯಾಪಿಟಲ್ ಸಿಟಿಯನ್ನ ನಾವು ಜೈಪುರ್ ಅಂತ ಕರಿತೇವೆ. ಸೊ ರಾಜ್ಯದ ಮರವನ್ನ ಕೇಜ್ರಿ ಅಂತ ಕರಿತೇವೆ. ಸ್ಟೇಟ್ ಡೊಮೆಸ್ಟಿಕ್ ಆನಿಮಲ್, ರಾಜ್ಯದ ಒಂದು ಸ್ಥಳೀಯ ಸಾಕು ಪ್ರಾಣಿಯನ್ನ ನಾವು ಕ್ಯಾಮಲ್ ಅಂತ ಕರಿತೇವೆ, ಒಂಟೆ ಅಂತ ಕರಿತೇವೆ. ಸ್ಟೇಟ್ ಆನಿಮಲ್ ಬಂದು ಚಿಂಕಾರ ಆಗಿರುತ್ತೆ. ಸೊ ಅದಾದ್ಮೇಲೆ ಸ್ಟೇಟ್ ಬರ್ಡ್ ಅಥವಾ ರಾಜ್ಯ ಪಕ್ಷಿಯನ್ನ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಥವಾ ಗೋದಾವನ್ ಅಂತ ಕರಿತೇವೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ರಾಜಸ್ಥಾನದ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. 100th ಇಯರ್ ಆಫ್ ವಯಾಕೋಮ್ ಸತ್ಯಾಗ್ರಹ. ಸೊ ವಯಾಕೋಮ್ ಸತ್ಯಾಗ್ರಹ ಆಗಿ ಸೊ ಈಗ 100 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಏನಿದು ವಯಾಕೋಮ್ ಸತ್ಯಾಗ್ರಹ ಅಂದ್ರೆ ಏನು? ಸೊ ಈ ಒಂದು ಸತ್ಯಾಗ್ರಹ ಏನಿದೆ ಇದು ಅಜಿಟೇಷನ್ ಅಗೇನ್ಸ್ಟ್ ದಿ ಅನ್ಟಚಬಿಲಿಟಿ ಇನ್ ಕೇರಳ, ಅಂದ್ರೆ ಅಸ್ಪೃಶ್ಯತೆ ವಿಧಾನ ಏನಿತ್ತು ನಮ್ಮ ಭಾರತ ದೇಶದಲ್ಲಿ, ಸೊ ಅದರ ವಿರುದ್ಧವಾಗಿ ನಡೆದಿರ್ತಕ್ಕಂಥ 603 ದಿನಗಳ ಒಂದು ಸತ್ಯಾಗ್ರಹ ಇದಾಗಿರುತ್ತೆ. ಸೊ ಈ ಒಂದು ಸತ್ಯಾಗ್ರಹವನ್ನ ನಾವು ವಯಾಕೋಮ್ ಸತ್ಯಾಗ್ರಹ ಅಂತ ಕರಿತೇವೆ. ಸೊ ಇದು ಕೇರಳದಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯಾಗ್ರಹವಾಗಿರುತ್ತೆ. ಸೊ ಏನಕ್ಕೆ ಈ ಒಂದು ಸತ್ಯಾಗ್ರಹವನ್ನ ಮಾಡ್ತಾರೆ ಅಂದ್ರೆ ಇಟ್ ವಾಸ್ ಹೆಲ್ಡ್ ಫಾರ್ ದಿ ರೈಟ್ ಆಫ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಟು ಟ್ರಾವೆಲ್ ಥ್ರೂ ದಿ ಪಬ್ಲಿಕ್ ರೋಡ್ ಲೀಡಿಂಗ್ ಟು ದಿ ವಯಾಕೋಮ್ ಮಹಾದೇವ ಟೆಂಪಲ್. ಸೊ ಅಲ್ಲೊಂದು ದೇವಸ್ಥಾನವಿರುತ್ತೆ.
ಆ ಒಂದು ದೇವಸ್ಥಾನವನ್ನು ನಾವು ಮಯಾಕೋಮ್ ಮಹಾದೇವ ಟೆಂಪಲ್ ಅಂತ ಕರಿತೇವೆ. ಸೊ ಆ ಒಂದು ಟೆಂಪಲ್ನ ಆ ಒಂದು ದಾರಿಯಲ್ಲಿ ಏನೋ ಕೀಳು ಜಾತಿಗೆ ಅಂತ ಆ ಕಾಲದಲ್ಲಿ ಏನು ಕರಿತಾ ಇದ್ರು, ಸೊ ಆ ಜನಾಂಗ ಹೋಗ್ಲಿಕ್ಕೆ ಅವ್ರಿಗೆ ಒಂದು ಅಧಿಕಾರವನ್ನು ಅಥವಾ ಒಂದು ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಸೊ ಈ ರೀತಿಯ ಒಂದು ಪದ್ಧತಿಯ ವಿರುದ್ಧ ಹೋರಾಡಿರ್ತಕ್ಕಂಥ ಒಂದು ಸತ್ಯಾಗ್ರಹವನ್ನು ನಾವೇನಂತ ಕರಿತೀವಿ ಅಂದರೆ ವಯಾಕೋಮ್ ಸತ್ಯಾಗ್ರಹ ಅಂತ ಕರಿತೇವೆ. ಸೊ ಈ ಒಂದು ಸತ್ಯಾಗ್ರಹ ಆಗಿ ಈಗ ನಾವು 100 ವರ್ಷಗಳು ಕಂಪ್ಲೀಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿ ಸತ್ಯಾಗ್ರಹ ಸ್ಟಾರ್ಟೆಡ್ ಆನ್ 30th of March 1924, 1924, 30ನೇ ಮಾರ್ಚ್ ನಂದು ಪ್ರಾರಂಭವಾಗಿರ್ತಕ್ಕಂಥ ಸತ್ಯಾಗ್ರಹ ಆಗಿರುತ್ತೆ. ಸೊ ಇದು ಎಂಡ್ ಆಗಿರ್ತಕ್ಕಂಥದ್ದು 23rd of November 1925, 1925ರಲ್ಲಿ ಎಂಡ್ ಆಗಿರ್ತಕ್ಕಂಥ ಒಂದು ಸತ್ಯಾಗ್ರಹ ಇದಾಗಿರುತ್ತೆ. ಸೊ 1st ಏಪ್ರಿಲ್ ಅನ್ನು ನಾವು ಒಡಿಶಾ ಫೌಂಡೇಶನ್ ಡೇ ಅಥವಾ ಒಡಿಶಾ ಸಂಸ್ಥಾಪನಾ ದಿನ ಅಂತ ಕರಿತೇವೆ. ಸೊ ಆನ್ ದಿಸ್ ಡೇ ಅಂದರೆ ಏಪ್ರಿಲ್ 1ನೇ ತಾರೀಕು 1936ರಲ್ಲಿ ಒಡಿಶಾ ಬಿಕಮ್ ಆನ್ ಇಂಡಿಪೆಂಡೆಂಟ್ ಸ್ಟೇಟ್, ಒಡಿಶಾವನ್ನ ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯ ಅಂತ ಡಿಕ್ಲೇರ್ ಮಾಡ್ತಾರೆ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಇದೇನಾಗಿತ್ತು ಅಂದರೆ, ಸೊ ಅಂಡರ್ ದಿ ಬ್ರಿಟಿಷ್ ರೂಲ್, ಸೊ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಒಡಿಶಾ ವಾಸ್ ಪಾರ್ಟ್ ಆಫ್ ಬೆಂಗಾಲ್ ಪ್ರೆಸಿಡೆನ್ಸಿ. ಆವಾಗ ಸೊ ಬೆಂಗಾಲ್ ಪ್ರೆಸಿಡೆನ್ಸಿ ಅಂತ ಕರಿತಾ ಇದ್ರು. ಸೊ ಬೆಂಗಾಲ್ ಪ್ರೆಸಿಡೆನ್ಸಿಯ ಭಾಗವಾಗಿ ನಾವು ಒಡಿಶಾವನ್ನ ನೋಡ್ಬೋದಾಗಿತ್ತು. ಹಾಗಿದ್ರೆ ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲಿ ಇನ್ನೂ ಯಾರ್ಯಾರಿದ್ರು ಅಂದರೆ, ಸೊ ಬಿಹಾರ್ ಇತ್ತು, ವೆಸ್ಟ್ ಬೆಂಗಾಲ್ ಇತ್ತು, ಮತ್ತೆ ಒಡಿಶಾ ಕೂಡ ಇತ್ತು. ಸೊ ಈ ಮೂರನ್ನ ನಾವು ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲಿ ನೋಡ್ಬೋದಾಗಿರುತ್ತೆ. ದ ಡೇ ಈಸ್ ಆಲ್ಸೋ ನೋನ್ ಆಸ್ ಉತ್ಕಲ್ ದಿವಸ್ ಅಥವಾ ವಿಶ್ವ ಮಿಲನ್ ಅಂತ ಕರಿತೇವೆ. ಅಂದ್ರೆ ಇದೇ ದಿನವನ್ನ ಒಡಿಶಾದಲ್ಲಿ ಉತ್ಕಲ್ ದಿವಸ ಅಥವಾ ವಿಶ್ವ ಮಿಲನ್ ಅಂತಕ್ಕಂಥ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿಯಾಗಿರುತ್ತೆ. ಸೊ ಒಡಿಶಾವನ್ನ ಮುಂಚೆ ಒರಿಸ್ಸಾ ಅಂತ ಕರಿತಾ ಇದ್ರು. ಸೊ ಅದಾದ್ಮೇಲೆ ಲೋಕಸಭಾ ಪಾಸ್ಟ್ ದಿ ಒಡಿಶಾ ಬಿಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಬಿಲ್. ಸೊ ಇನ್ ಮಾರ್ಚ್ 2011, ಸೊ 113ನೇ ತಿದ್ದುಪಡಿ. ಸೊ 2011ರಲ್ಲಿ ಆಗಿರ್ತಕ್ಕಂಥ ತಿದ್ದುಪಡಿಯ ಮುಖಾಂತರ ಒರಿಸ್ಸಾವನ್ನ ಒಡಿಶಾ ಅಂತ ಮರುನಾಮಕರಣ ಮಾಡ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ. ಸೊ ಒಡಿಶಾದ ಕ್ಯಾಪಿಟಲ್ ಸಿಟಿಯನ್ನು ಭುವನೇಶ್ವರ್ ಅಂತ ಕರಿತೇವೆ. ಸ್ಟೇಟ್ ಆನಿಮಲ್ ಬಂದು ಸಂಬಾರ್ ಆಗಿರುತ್ತೆ. ಸ್ಟೇಟ್ ಬರ್ಡ್ ಅನ್ನು ನಾವು ಬ್ಲೂ ಜೈ ಅಥವಾ ಇಂಡಿಯನ್ ರೋಲರ್ ಅಂತ ಕರಿತೇವೆ. ಸ್ಟೇಟ್ ಫ್ಲವರ್ ಬಂದು ಅಶೋಕ ಆಗಿರುತ್ತೆ. ಸ್ಟೇಟ್ ಟ್ರೀ ಅನ್ನು ನಾವು ಅಶ್ವಥ ಅಥವಾ ಪೀಪಲ್ ಅಂತ ಕರಿತೇವೆ. ಸೊ ಸ್ಟೇಟ್ ಲ್ಯಾಂಗ್ವೇಜ್ ಅನ್ನು ನಾವು ಒಡಿಯಾ ಅಂತ ಕರಿತೇವೆ. ಸೊ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಆಫ್ ದಿ ಸ್ಟೇಟ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 671ಗೆ ಬಂದಿದ್ದೇವೆ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಟಿಲ್ ಡೇಟ್. ಸೊ 1ರಿಂದ 3ನೇ ತಾರೀಕುವರೆಗೂ ಇರ್ತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ವಿ ಆರ್ ನಾವು ಅಪ್ ಟು ಡೇಟ್. ಸೊ ಅಪ್ ಟು ಡೇಟ್ ಬಂದಿದ್ದೇವೆ. ಸೊ ಇನ್ನು ಮುಂದೆ ಡೇ ಟು ಡೇ ಕರೆಂಟ್ ಅಫೇರ್ಸನ್ನು ನಾವು ನಿರಂತರವಾಗಿ ಡಿಸ್ಕಸ್ ಮಾಡ್ತೇವೆ. ಸೊ ಎನಿವೇಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಇನ್ ಟುಮಾರೋಸ್ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್.